ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಈ ದಿನ ಸ್ಪರ್ಧಾ ವಿಜೇತದಿಂದ ಮತ್ತೊಂದು ವಿನೂತನವಾದಂತಹ ಒಂದು ತರಗತಿಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಇದು ಆಗಿರ್ತದೆ ಜನವರಿ 1ನೇ ಪಾಠ. ಇದಾಗಿರ್ತದ ಜನವರಿಯ ಮೊದಲನೆಯ ಒಂದು ಪಾಠ ಆಗಿರ್ತದೆ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಬರ್ತಕ್ಕಂತಹ ಎಲ್ಲ ಕ್ವಶನ್ಗಳನ್ನು ನೀವು ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ತಕ್ಕಂಥ ಒಂದು ತರಗತಿ ಇದಾಗಿರ್ತದೆ. ಎಲ್ಲರಿಗೂ CR DRದ ಎಲ್ಲ ಮೆಸೇಜ್ ಬಂದೈತೆ ಅಂತ ಅನ್ಕೋತನು. ಯಾರೂ ಅಂಜಕ್ಕೆ ಹೋಗ್ಬೇಡ್ರಿ, ಯಾವುದೇನು ಎಕ್ಸಾಮ್ ನಿಮಗೆ ಮೊದಲು ಇಟ್ಟಿಲ್ಲ. ಸೊ ಎಲ್ಲರೂ ಧೈರ್ಯದಿಂದ ಏನು ಮಾಡ್ರಪ್ಪ ಅಂತಂದ್ರೆ ಎಕ್ಸಾಮನ್ನು ಅಟೆಂಡ್ ಆಗ್ರಿ ಸ್ನೇಹಿತರೆ. DR ಬರ್ತಕ್ಕಂತಹ ಮತ್ತು ಸಿವಿಲ್ PSI 545 ಬರ್ತಕ್ಕಂತಹ ಎಲ್ಲ ಆಸ್ಪಿರೆಂಟ್ಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ದಿನದ ಒಂದು ಕ್ಲಾಸನ್ನು ಮುಂದುವರಿಸ್ತೇನೆ ಸ್ನೇಹಿತರೆ. ಏನದ ನೋಡ್ರಿ, ಸ್ಪರ್ಧಾ ವಿಜೇತ ಹೇಳಿದನಲ್ಲ, ಇದು ಸ್ಪರ್ಧಾ ವಿಜೇತವಲ್ಲ, ನಿಮ್ಮ ಜೀವನದ ವಿಜೇತ. ಮೊದಲನೇ ಬ್ಯೂಟಿಫುಲ್ ಕ್ವಶನ್ಸ್ ನೋಡ್ರಿ ಹೆಂಗದ ಅಂತಂದ್ರೆ, ಸೌರ ಮಾರುತ ಅಧ್ಯಯನ ಇಸ್ರೋದ ಆದಿತ್ಯ L1 ಯಶಸ್ವಿಯಾಗಿ ಸೇರ್ಪಡೆಗೊಂಡಿತ್ತು. ಈ ಒಂದು ಯೋಜನೆಯ ಮಹಿಳಾ ವಿಜ್ಞಾನಿ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಯಾರಾಗಿದ್ದರು? ಈ ಒಂದು ಆದಿತ್ಯ L1 ಎಂಬ ಒಂದು ಏನಪ್ಪ ಅಂದ್ರೆ ಯೋಜನೆಯ ಮಹಿಳಾ ವಿಜ್ಞಾನಿ ಇದ್ರು ಇವ್ರು. ಇದರ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ರು ಇವ್ರು, ಹೌದಲ್ಲ? ಅವ್ರು ಯಾರಾಗಿದ್ರು ಅಂತ ನೋಡೋಣ. ಏನದ ಕ್ವಶನ್ ಬಾರಿ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಅದ ನೋಡ್ರಿ. ಸೌರ ಮಾರುತ ಅಧ್ಯಯನದ ಇಸ್ರೋ ಆದಿತ್ಯ L1 ಎಂಬ ನೌಕೆಯು L1 ಬಿಂದುವಿಗೆ ಯಶಸ್ವಿಯಾಗಿ ಸೇರ್ಪಡೆ ಆಗೈತಿ 2024 ಜನವರಿ 6ನೇ ದಿನಾಂಕದಂದು ಏನಪ್ಪಾ ಅಂತಂದ್ರೆ ಸೇರ್ಪಡೆ ಆಗೈತಿ. ಸ್ವಲ್ಪ ನೋಡ್ರಿ ಇಲ್ಲಿ 2024 ಜನವರಿ 6ರಂದು ಇಸ್ರೋದ ಆದಿತ್ಯ L1 ನೌಕೆಯು 4ನೇ ಹಂತದಿಂದ ಪ್ರತ್ಯೇಕಗೊಂಡು L1 ಕಕ್ಷೆಯನ್ನು ಯಶಸ್ವಿಯಾಗಿ ಸೇರ್ಪಡೆಗೊಂಡಿದ್ರಿ ಇಲ್ಲಿ ಹೋಗಿ. ಆದ್ರೆ ಆದಿತ್ಯ L1 ಏನೈತಿಲ್ಲ, L1 ಪಾಯಿಂಟ್ಗೆ ನೌಕೆಯನ್ನು ತಲುಪಿದ 3ನೇ ರಾಷ್ಟ್ರ ಭಾರತ ಆಗೈತಿ ನೋಡ್ರಿ. ಆದಿತ್ಯ L1 ಸೌರವ್ಯೂಹದ ಮಾರುತದ ಕುರಿತ ಏನಪ್ಪಾ ಅಧ್ಯಯನ ಮಾಡಕ್ಕೆ ಹೋಗೈತಲ್ಲ, ಇದು ಒಂದು ತಲುಪಿದಂತಹ ನೌಕೆ 3ನೇ ರಾಷ್ಟ್ರ ನಮ್ಮ ಭಾರತ ಆಗಿರ್ತದೆ. ಸ್ವಲ್ಪ ಮುಂದೆ ನೋಡ್ರಿ, ಇಲ್ಲಿ ಏನದ ಅಂದ್ರೆ L1 ಪಾಯಿಂಟ್ ಭೂಮಿಯಿಂದ ನೋಡ್ರಿ, ಭೂಮಿಯಿಂದ ಸೂರ್ಯನಿಗಿರುವ ಒಟ್ಟು ದೂರದಲ್ಲಿ 100ನೇ ದೂರವಾಗಿದ್ದು ನೋಡ್ರಿ ಎಷ್ಟು ಕ್ಲಿಯರ್ ಇದಾದ. ಭೂಮಿಯಿಂದ ಸೂರ್ಯನಿಗಿರುವ ಒಟ್ಟು ದೂರದಲ್ಲಿ 100ನೇ ದೂರವಾಗಿದೆ. ಯಾವುದು? L1 ಪಾಯಿಂಟ್ ಬಗ್ಗೆ ಮಾತಾಡತ್ತೀವಿ ನಾವು. L1 ಪಾಯಿಂಟ್ ಹೌದಲ್ರಿ. ಸೂರ್ಯನಲ್ಲಿ ನಡೆಯುವ ಚಟುವಟಿಕೆಗಳನ್ನು ಹಾಗೂ ಅಂತರಿಕ್ಷದ ವಾತಾವರಣದ ಮೇಲಿನ ಅದರ ಪರಿಣಾಮಗಳನ್ನು ಆದಿತ್ಯ L1 ನೌಕೆಯು ಬಿಂದುವಿನಿಂದ ಅಧ್ಯಯನ ನಡೆಸಲಿದೆ. ಈ ಯೋಜನೆಯು ಮಹಿಳಾ ವಿಜ್ಞಾನಿ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಯಾರದಾರಪ್ಪ ಅಂದ್ರೆ ಕ್ವಶನ್ ಕೇಳಿನಿ, ಆನ್ಸರ್ ಇಲ್ಲಿ ನೋಡ್ರಿ. ನಿಗರ್ ಶಾಜಿ ಅವರು ಈ ಪ್ರಾಜೆಕ್ಟ್ ಡೈರೆಕ್ಟರ್ ಮಹಿಳಾ ಒಂದು ವಿಜ್ಞಾನಿ ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, ಅದ್ರ ರಿಲೇಟೆಡ್ ಅದ ಇದು, ಹೌದಾ? ಆದಿತ್ಯ L1 ಬಗ್ಗೆ ಮಾಹಿತಿ ಐತಿ, ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಕೇಳಿದ್ರು ಕೇಳ್ಬೋದು, ಎಕ್ಸಾಮ್ದಾಗ ಮತ್ತೆ ಡೈರೆಕ್ಟ್ ಕೇಳಿದಂದ್ರೆ ಏನು ಮಾಡೋದು ಗೊತ್ತಿಲ್ಲ ಮಾಡೋದು. ಆದಿತ್ಯ L1 ನೌಕೆಯು ಆಂಧ್ರ ಪ್ರದೇಶದ ಶ್ರೀ ಹರಿಕೋಟ ಸತೀಶ ಧವನ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಏನಪ್ಪಾ ಅಂತಂದ್ರೆ PSLV ಇದನ್ನು ಕೇಳ್ತಾರದ PSLV C-57 ಎಂಬ ರಾಕೆಟ್ ಮೂಲಕ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಯಿತು. ಯಾವ ಒಂದು ರಾಕೆಟ್ ಮುಖಾಂತರ ಕಕ್ಷೆಗೆ ಸೇರಿಸ್ತಾರೆ ಅಂತ ಕೇಳಿದ ನಂತರ ಹೇಳಬೇಕು, PSLV C-57 ರಾಕೆಟ್ ಉಡಾವಣೆ ಮೂಲಕ ಉಪಗ್ರಹದ ಮೂಲಕ ಏನಪ್ಪಾ ಅಂದ್ರೆ ಕಕ್ಷೆಗೆ ಸೇರಿಸಿದ್ದಾರೆ. ಇಲ್ಲಿ ಸ್ವಲ್ಪ ನೋಡ್ರಿ, ಸೂರ್ಯನಿಗಿರುವಂತಹ ಗ್ಯಾಲಕ್ಸಿ ಆಕಾಶಗಂಗೆ ಗೊತ್ತದ ನಿಮಗೆ, ಆಕಾಶಗಂಗೆ. ಅದೇ ರೀತಿ ವಿಶ್ವದ ಬಗ್ಗೆ ಅಧ್ಯಯನ ನಡೆಸಕ್ಕಂಥದ್ದು ಕಾಸ್ಮೋಲಜಿ ರೀ. ಇವು ಇಂಥವು ಸಣ್ಣ ಅನಿಸ್ತದ, ಇದೇನು ಬಿಡಪ್ಪ ಓದಲಿಕ್ಕೆ ನಡೀತೈತೆ ಬಿಟ್ರೆ ನಡೆಯಂಗಿಲ್ಲ. ಅದು ಎಕ್ಸಾಮ್ ಆಗಿರ್ತದೆ, ಯಾವ್ದು ಏನು ಹಾಕ್ತಾರೆ ಅಂತ ಗೊತ್ತಾಗಂಗಿಲ್ಲ. ಹಾಕಿದಾಗ ತೆಲಿ ಕೆರ್ಕೋತ ಏನಪ್ಪಾ ಅಂತ ಹಂಗೆ ಹರ್ಕೋತ ಕುಂಡ್ರಂಥ ಸಮುದ್ರ ಬರ್ತದೆ. ಹಂಗಿರ್ಬಾರ್ದಂದ್ರೆ ನೀಟಾಗಿ ಇದನ್ನು ಓದ್ಬೇಕು. ಸ್ವಲ್ಪ ಇಸ್ರೋ ಸಂಸ್ಥೆ ವತಿಯಿಂದ ಕೈಗೊಂಡಂತಹ ಚಂದ್ರಯಾನ ಬಗ್ಗೆ ಕ್ವಶನ್ ಪೇಪರ್ದಾಗ ಕ್ವಶನ್ ಇಲ್ಲ ಅಂದ್ರೆ ಅದು ಕ್ವಶನ್ ಪೇಪರ್ನ ಅಲ್ರಿ. ಚಂದ್ರಯಾನ ಬಗ್ಗೆ ಕ್ವಶನ್ ಕೇಳಕತ್ತಾನ, ಸ್ವಲ್ಪ ಹಂಗೆ ಮೇಲೆ ನೋಡ್ಕೊತ ಹೋಗ್ರಿ. ಚಂದ್ರಯಾನ ಮೊದಲು ನಡೆದದ್ದು 2008 ಅಕ್ಟೋಬರ್ 22ರಂದು. ಸೊ ಚಂದ್ರಯಾನ 1 PSLV C-11 ಹೌದಲ್ರಿ. ಇದನ್ನ ಕೇಳಕ್ಕಿಲ್ಲ, ಬಟ್ ಇದನ್ನ ಡೇಟ್ ಮಾತ್ರ ಕೇಳಕತ್ತ ಸ್ವಲ್ಪ ನೋಡ್ರಿ. ಇಸ್ರೋದ ಮೊದಲ ಚಂದ್ರಯಾನ ಯೋಜನೆ ಇದಾಗಿರ್ತದೆ. ಸೆಕೆಂಡ್ರಿ 2019 ಜುಲೈ 22 ಎರಡನೇ ಚಂದ್ರಯಾನ GSLV MK-3 ಒಂದು ವಾಹನ ನೌಕೆರಿದೆ. ಸೊ ನೆಕ್ಸ್ಟ್ ನೋಡ್ರಿ, 2023 ಜುಲೈ 14ರಂದು 3ನೇ ಚಂದ್ರಯಾನ. ಒಂದ್ರೆ ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3. ಇದು ನೋಡ್ರಿ 2008 ಅಕ್ಟೋಬರ್ 22, 2019 ಜುಲೈ 22, ಅದೇ ರೀತಿ 2023 ಜುಲೈ 14. ಇವಷ್ಟು 3 ಇಸ್ರೋ ನಡೆಸಿದಂತಹ ಚಂದ್ರಯಾನ ಕಾರ್ಯಕ್ರಮಗಳಾಗಿದ್ದಾವೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಇಲ್ಲಿ ವಿಕ್ರಮ್ ಲ್ಯಾಂಡರ್ ಐತಲ್ಲ, ಸ್ಪರ್ಶಿಸಿದ ಸ್ಥಳವನ್ನು
ಚಂದ್ರಯಾನ 3 ಅದ ಶಿವಶಕ್ತಿ ಬಿಂದು ಅಂತ ಏನಪ್ಪ ಅಂದ್ರೆ ಕರೆದಾರ್ರಿ. ಇದ್ರ ಬಗ್ಗೆ ನಿಮ್ಮಂತೂ ಓದಿರ್ತೀರಿ, ಗೊತ್ತಿರ್ತದ, ಸುಮ್ಮನೆ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಚಂದ್ರಯಾನ ನಡೆಸಿದಂತಹ 4 ದೇಶಗಳು ಇಂಪಾರ್ಟೆಂಟ್. 4 ದೇಶಗಳದಾವ. ಇನ್ನೂವರೆಗೂ ಚಂದ್ರಯಾನ ನಡೆಸಿದಂತಹ ದೇಶಗಳು ಎಷ್ಟಂದ್ರೆ 4 ದೇಶ. ಭಾರತ ಅನ್ನೋದು 4ನೇ ದೇಶ ಭಾರತ ಆಗೈತಿ. ಆದ್ರೆ ಯಾವುದು ಮೊದಲನೇದು ನೋಡ್ರಿ, ಅಮೇರಿಕಾ, ರಷ್ಯಾ, ನೆಕ್ಸ್ಟ್ ಚೀನಾ, ಅದೇ ರೀತಿ ಭಾರತ. ಸಿಂಪಲ್ ಟ್ರಿಕ್ಸ್ ನೆನಪಿಟ್ಕೋಬೇಕಂದ್ರೆ ಏನು ಬರ್ಕೊಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಮೇನ್ ಅವರ್ಲ್ಲ ಟ್ರಿಕ್ಕಿ ಒಳ ARCB ಅಂತ ನೆನ್ಪಿಡ್ಕೊಂಡ್ರಿ. ARCB ಅಂತ ನೆನ್ಕೊಂಡ್ರಿ. ಹಿಂಗಂದ್ರೆ ಏನಂದ್ರೆ ಚಂದ್ರಯಾನ ಕಾರ್ಯಕ್ರಮವನ್ನು ಕೈಗೊಂಡಂತಹ 4 ದೇಶಗಳು. ಒಂದೇದು ನೋಡ್ರಿ ಅಮೇರಿಕಾ, ರಷ್ಯಾ, ಚೀನಾ, ಭಾರತ. ಬೀದದ ಭಾರತ, ಬ್ರೆಜಿಲ್ ಮಾಡ್ಕೊಂಗಿಲ್ಲ ಮತ್ತು ಭಾರತ ರೀ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಇಸ್ರೋ PSLV C-58 ರಾಕೆಟ್ ಮೂಲಕ ಕಪ್ಪು ಕುಳಿಗಳ ಮತ್ತು ನ್ಯೂಟ್ರಾನ್ ಸ್ಟಾರ್ ಅಧ್ಯಯನಕ್ಕಾಗಿ ಯಾವ ಉಪಗ್ರಹವನ್ನು ಉಡಾವಣೆ ಮಾಡಿದೆ? ಹಂಗಾರ ಇದೊಂದು ರಾಕೆಟ್ ಇದೆ. ಯಾವುದದು? PSLV C-58 ರಾಕೆಟ್ನ ಮೂಲಕ ಕಪ್ಪು ಕುಳಿ ಮತ್ತು ನ್ಯೂಟ್ರಾನ್ ಸ್ಟಾರ್ ಅಧ್ಯಯನಕ್ಕಾಗಿ ಯಾವ ಉಪಗ್ರಹವನ್ನು ಉಡಾವಣೆ ಮಾಡಿದೆ? ಯಾವುದ್ರಿ? ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ. ಹೌದಲ್ಲ, ನೆನಪಿಡ್ಬೇಕು. ಈಗ ಏನು ಕ್ವಶನ್ ಕೊಟ್ಟೇನಲ್ಲ, ಈ ಕ್ವಶನ್ದಾಗ 4 ತರ ಏನಪ್ಪ ಅಂದ್ರೆ ಕ್ವಶನ್ದಾಗ 4 ತರ ಆನ್ಸರ್ ಕಂಡು ಹಿಡ್ಕೋಬಹುದು. ಹಂಗೂ ಕೇಳ್ತಾರೆ ಮತ್ತೆ. ಹೌದಾ, ಯಾವುದು, ಏನು, ಯಾವ ರಾಕೆಟ್, ಯಾವ ಸಂಸ್ಥೆ ನ್ಯೂಟ್ರಾನ್ ಸ್ಟಾರ್ ಅಧ್ಯಯನಕ್ಕಾಗಿ ಮತ್ತು ಕಪ್ಪು ಕುಳಿಯಾಗಿ ಆಗಿ ಈ ಥರನೂ ಇರ್ತದೆ. ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಇಸ್ರೋದಿಂದ ಎಕ್ಸ್ಪೋಸಾಟ್ ನೋಡ್ರಿ, ಎಕ್ಸ್ಪೋಸಾಟ್ ಯಶಸ್ವಿಯಾಗಿ ಉಡಾವಣೆ ಆಗೈತಿ. ನೋಡ್ರಿ, ಎಕ್ಸ್ಪೋಸಾಟ್ ಎಂಬ ಯಶಸ್ವಿಯಾಗಿ ಉಡಾವಣೆ ಆಗೈತಿ. ಯಾವ ಒಂದು ಉಪಗ್ರಹ? ಎಕ್ಸ್ಪೋಸಾಟ್ ಉಪಗ್ರಹ. ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ 4 ಸಲ ಹೇಳ್ತಾನು, ಯಾಕಂದ್ರೆ ಇಸ್ರೋ ಬಗ್ಗೆ ಕ್ವಶನ್ ಕೇಳ್ತಾರೆ. 2024 ಜನವರಿ 1ರಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ PSLV C-58 ಹೌದಲ್ರಿ 58 ರಾಕೆಟ್ ಮೂಲಕ ಕಪ್ಪು ಕುಳಿಗಳ ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಎಕ್ಸ್ರೇ ಪೋಲಾರ್ ಮೀಟರ್ ಉಪಗ್ರಹವನ್ನು ಏನಪ್ಪಾ ಅಂತಂದ್ರೆ ಬಾಹ್ಯಾಕಾಶಕ್ಕೆ ತಗೊಂಡು ಹೋಗೈತಿ. ನಾವು ಕ್ವಶನ್ದಾಗ ಏನು ಕೇಳಿದ್ವಿ, ಆನ್ಸರ್ ಸಿಕ್ತಲ್ಲ, ಅದರ ರಿಲೇಟೆಡ್ ಇನ್ನೊಂದು ಸ್ವಲ್ಪ ನೋಡ್ಬೇಕಾದ್ರೆ ಈ ಉಪಗ್ರಹವು 2024 ವರ್ಷದ ಇಸ್ರೋದ ಮೊದಲ ಉಡಾವಣೆಯಾಗಿದೆ. 2024 ಏನು ಬಂದತ್ತಲ್ಲ ಜನವರಿಯಾಗ, ಇದು ಮೊದಲ ಇಸ್ರೋದಿಂದ ಮಾಡ್ತಕ್ಕಂಥ ಈ ವರ್ಷದ 2024 ವರ್ಷದ ಮೊದಲನೇ ಉಡಾವಣೆ. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪೋ ಉಪಗ್ರಹ ಅಭಿವೃದ್ಧಿಪಡಿಸಿದವರು ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆ RRI. ಓಕೆ, ಯಾವುದು? ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆದವ್ರು ಏನು ಮಾಡಿರಪ್ಪ ಅಂದ್ರೆ ಈ ಒಂದು ಎಕ್ಸ್ಪೋಸ್ ಉಪಗ್ರಹವನ್ನು ಅನಾವರಣ ಮಾಡಿದ್ರು. ಹೌದಲ್ಲ, ಅಭಿವೃದ್ಧಿಪಡಿಸಿದ್ರು. ಆದರೆ ಇಲ್ಲಿ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯು ಎಕ್ಸ್ಪೋಸ್ ಪೋಲಾರಿಟಿ ಮೀಟರ್ ಸಾಧನವನ್ನು ಅಭಿವೃದ್ಧಿಪಡಿಸಿದೆ. ಎಕ್ಸೋಪೋಲಾರಿಮೀಟರಿ ಸಾಧನವನ್ನು ಏನಪ್ಪಾ ಅಂತಂದ್ರೆ ಅಭಿವೃದ್ಧಿಪಡಿಸಿದವರು ಗೊತ್ತಿರಲಿ. ರಾಮನ್ ಸಂಶೋಧನಾ ಸಂಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು, ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲ ಕೇಳೋದ್ರಿಂದ ಅದ್ರ ಬಗ್ಗೆನೂ ಕೇಳುವಂಥ ಸನ್ನಿವೇಶ ಇರ್ತಾವೆ. ನೋಡ್ರಿ, ಸಿ ವಿ ರಾಮನ್ ಸ್ಥಾಪಕರು ಸಿ ವಿ ರಾಮನ್ ಅವರು 1928 ಫೆಬ್ರವರಿ 28ರಂದು ನಡೆದಂತಹ ಬೆಳಕಿನ ಚದುರುವಿಕೆಗಾಗಿ ರಾಮನ್ ಎಫೆಕ್ಟ್ ಅಂತ ಹೇಳಿ 1930ರಲ್ಲಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾವುದು ಸ್ಥಾಪನೆ ಆಗಿದಪ್ಪ ಅಂತಂದ್ರೆ ಈ ಒಂದು ರಾಮನ್ ಸಂಶೋಧನಾ ಸಂಸ್ಥೆ ಸ್ಥಾಪನೆ ಆಗಿದ್ದು 1948ರಂದು. ಇಲ್ಲಿದೆ ನೋಡ್ರಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ವಿಶೇಷತೆ ವಿಶೇಷತೆ ಅಂದ್ರೆ ಭಾರತ ಸರ್ಕಾರದ ಅನುದಾನದಿಂದ ಕಾರ್ಯನಿರ್ವಹಿಸತಕ್ಕಂತಹ ವೈಜ್ಞಾನಿಕ ಸಂಸ್ಥೆ ಇದಾಗಿದೆ. ಭಾರತ ಸರ್ಕಾರದ ಅನುದಾನದಿಂದ ಇದು ಕೆಲಸ ಮಾಡ್ತೈತೆ ಅಂತ ಗೊತ್ತಿರಲಿ ಸ್ನೇಹಿತರ. ನೆಕ್ಸ್ಟ್ ನೋಡೋಣ, 3ನೇ ಕ್ವಶನ್. 280 ವಿಧಿ ಅನ್ವಯ ರಾಷ್ಟ್ರಪತಿಗಳು ನೇಮಕ ಮಾಡುವಂತಹ 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ? ನಾ ಕ್ಲಿಯರ್ ಇಲ್ಲಿಂದ ಇಟ್ಕೊಂಡ ರಾಷ್ಟ್ರಪತಿಯವರು ನೇಮಕ ಮಾಡ್ತಕ್ಕಂತಹ 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕ ಮಾಡಿದ್ದಾರೆ ಅಂತಲೂ ಕೇಳ್ಬೋದು, ಯಾರು ನೇಮಕವಾಗಿದ್ದಾರೆ ಅಂತಲೂ ಕೇಳ್ಬೋದಲ್ಲ. ಹಂಗಾರೆ ನೋಡ್ರಿ, ಭಾರತದ 16ನೇ ಕೇಂದ್ರ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಅಧ್ಯಕ್ಷರು ಯಾರ? ಅರವಿಂದ್ ಪನಿಗರಿಯ ಸಾಹೇಬ್ರವನ್ನ ಭಾಳ ಸಲ ನೀವು ಏನಪ್ಪ ಅಂತಂದ್ರೆ ಓದಿರ್ತೀವಿ. ಆದರೆ ಏನು ಓದಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆಯೋಗದ ಅವಧಿ ಏನಾಗೈತಿ? ಆಯೋಗದ ಅವಧಿ ಕೊಟ್ಟಿರ್ತಾರಲ್ಲ, ಈ 16ನೇ ಹಣಕಾಸು ಆಯೋಗದ ಅವಧಿ ಏನಾಗೈತಿ ಅಂದ್ರೆ 2026ರಿಂದ 2031 ವರ್ಷ, ಅಂದ್ರೆ 5 ವರ್ಷ. 2026ರಿಂದ 2031 ಈ ಒಂದು ಆಯೋಗದ ಅವಧಿ ಆಗೈತ್ರಿ. ಹೌದಲ್ಲ, 26ರಿಂದ 31 5 ವರ್ಷ ಮುಗಿತದ. ಇದನ್ನ ಸ್ವಲ್ಪ ಕ್ಲಿಯರ್ ನೋಡ್ರೆ ಮಾರ್ಕ್ಸ್ ಹೋಗ್ತಕ್ಕಂತಹ ಸಂಭವ ಕಮ್ಮಿ ಇರ್ತೈತಿ. ನೋಡಿ ಬಿಡೋಣ. ಡಿಸೆಂಬರ್ನಲ್ಲಿ ಭಾರತದ
16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಅರವಿಂದ್ ಪನಗರಿಯ ಅವರನ್ನು ಸಂವಿಧಾನದ 280 ಸಬ್ ಕ್ಲಾಸ್ 1ನೇ ವಿಧಿ ಅನ್ವಯ ಭಾರತದ ರಾಷ್ಟ್ರಪತಿಗಳು ನೇಮಿಸಲಿದ್ದಾರೆ. ಹಂಗಾರ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೋರಿ. ಸಬ್ ಕ್ಲಾಸ್ 1 280 ಸಬ್ ಕ್ಲಾಸ್ 1 ಮುಖಾಂತರ ಭಾರತೀಯ ಕೇಂದ್ರ ಹಣಕಾಸು ಆಯೋಗದ ಮುಖ್ಯಸ್ಥರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರಂತ ಇಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ, ಅದೇ ರೀತಿ 2015 ಜನವರಿ 1ರಂದು ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಾಗಿ ಯಾವುದರ ಬದಲಾಗಿ ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆಗೊಂಡಂತಹ ನೀತಿ ಆಯೋಗದ ಮೊದಲ ಮತ್ತು ಸಂಸ್ಥಾಪಕ ಉಪಾಧ್ಯಕ್ಷ. ಹಂಗಾರ ನೀತಿ ಆಯೋಗದ ಮೊದಲ ಮತ್ತು ಸಂಸ್ಥಾಪಕ ಆದಂತಹ ಉಪಾಧ್ಯಕ್ಷರು ಅರವಿಂದ್ ಪನಗಾರಿ ಅವರಾಗಿದ್ರಿ. ಹೌದಾ, ಇವ್ರು ಕೆಲಸ ಮಾಡಿದ್ದರು. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ ಇವರು ಕೆಲಸ ಮಾಡಿದ್ರು ಅಂತ ಗೊತ್ತಿರಬೇಕು. ಅದೇ ರೀತಿ ಇಲ್ಲಿ ನೋಡಿ ಸ್ವಲ್ಪ 16ನೇ ಹಣಕಾಸು ಆಯೋಗವು 2025 ಅಕ್ಟೋಬರ್ 31 ವೇಳೆಗೆ ತನ್ನ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸೈತಿ. ಹೌದಾ, ಸಲ್ಲಿಸಿದ. ನೆಕ್ಸ್ಟ್ ಈ ಆಯೋಗದ ಶಿಫಾರಸುಗಳು 2026-27 ಆರ್ಥಿಕ ವರ್ಷದಿಂದ 2030-31 ಆರ್ಥಿಕ ವರ್ಷವರೆಗೆ ಅನ್ವಯವಾಗಲಿದೆ. ಹೇಳಿದ್ನೆಲ್ಲ ನಿಮ್ಗೆ ಇಲ್ಲಿದೆ 2026ರಿಂದ 2031 ಅನ್ವಯವಾಗ್ತದೆ. ಅದೇ ರೀತಿ ಇಲ್ಲಿ ಕೆಳಗೆ ನೋಡ್ರಿ, ಅರವಿಂದ್ ಪನಗರಿ ಅವರ ಬಗ್ಗೆ ಭಾರತ ಅಮೆರಿಕದ ಅರ್ಥಶಾಸ್ತ್ರಜ್ಞನಾಗಿ ಅರವಿಂದ್ ಪನಗರಿ ಅವರ ಬಗ್ಗೆ ಸ್ವಲ್ಪ ಇಲ್ಲಿ ವಿಶೇಷತೆ ನೋಡ್ರಿ. 2015 ಮತ್ತು 17ನೇ ಅವಧಿಯಲ್ಲಿ 2015 ಮತ್ತು 17ನೇ ಅವಧಿಗೆ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಈಗಲೇ ಹೇಳಿನಲ್ಲ ನಿಮಗೆ, ಅದೇನಪ್ಪ ಅಂದ್ರೆ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅದೇ ರೀತಿ ಮುಖ್ಯ ಅರ್ಥಶಾಸ್ತ್ರಜ್ಞ ABD ಅಂದ್ರೆ ನೋಡ್ರಿ, ಮನಿಲಾ ಮೂಲದ ADB ಬ್ಯಾಂಕ್ ಐತಲ್ರಿ, ADBಯ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿಯೂ ಕೂಡ ಏನಪ್ಪಾ ಅಂತಂದ್ರೆ ಇವರು ಸೇವೆ ಸಲ್ಲಿದರು. ಕೇಂದ್ರ ಸರ್ಕಾರ ಇವರಿಗೆ ಪದ್ಮಭೂಷಣ ಗೌರವವನ್ನು ಕೊಟ್ಟದ. ಕೇಂದ್ರ ಸರ್ಕಾರ 2012ರಲ್ಲಿ ಇವರಿಗೆ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಓಕೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದಾರ. ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಕೇಂದ್ರ ಹಣಕಾಸು ಆದ ನಂತರ ಭಾರತದ ಕೇಂದ್ರ ಹಣಕಾಸು ಆಯೋಗದ ಅವಧಿ ನೋಡೋಣ. ಸ್ವಲ್ಪ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ನೋಡೋಣ. ಕೇಂದ್ರಕ್ಕೆ ಬಂದಂದ್ರೆ ಕರ್ನಾಟಕದ ನೋಡಲೇಬೇಕು, ಯಾಕಂದ್ರೆ ಎಕ್ಸಾಮ್ದಾಗ ಡೈರೆಕ್ಟ್ ಹಿಂಗೂ ಕೇಳ್ತಿರ್ತಾರೆ. ಕೇಂದ್ರ ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ತೆರಿಗೆ ಮತ್ತು ಇನ್ನಿತರ ಹಣಕಾಸು ಸಂಪನ್ಮೂಲಗಳ ಹಂಚಿಕೆ ಬಗ್ಗೆ ಶಿಫಾರಸುಗಳನ್ನು ನೀಡುವ ಸಾಂವಿಧಾನಿಕ ಸಂಸ್ಥೆ. ಸಂವಿಧಾನದ 280ನೇ ವಿಧಿ ಅನ್ವಯ ಭಾರತದ ರಾಷ್ಟ್ರಪತಿಗಳು ಪ್ರತಿ 5 ವರ್ಷಕ್ಕೊಮ್ಮೆ ಎಷ್ಟು ವರ್ಷಗಳೊಮ್ಮೆ ಅಂದ್ರೆ 5 ವರ್ಷಕ್ಕೊಮ್ಮೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಂದ್ರ ಹಣಕಾಸು ಆಯೋಗವನ್ನು ರಚಿಸ್ತಾರೆ. ಓಕೆ, 1951 ನವೆಂಬರ್ 22ರಂದು ಮೊದಲ ಕೇಂದ್ರ ಹಣಕಾಸು ಆಯೋಗವನ್ನು ಏನು ಮಾಡಿರಪ್ಪ ಅಂದ್ರೆ ರಚನೆ ಮಾಡಿದ್ರು. ಅದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ KC ನಿಯೋಗಿ ಅವರ ಅಧ್ಯಕ್ಷರಲ್ಲಿ ನೇಮಕವಾಗಿತ್ತು. ಇದು 1952ರಿಂದ 57ರ ಮೊದಲ ವರ್ಷವಾಗಿ ಅನ್ವಯವಾಗ್ತದೆ. 1952ರಿಂದ 1957 5 ವರ್ಷಗಳ ಅವಧಿಗೆ ಅನ್ವಯವಾಗ್ತದೆ. ಇಲ್ಲಿ ನೋಡ್ರಿ 51 ಬಂದ ಇಲ್ಲಿ 52, ಯಾಕಂದ್ರೆ 5 ವರ್ಷಗಳ ಅವಧಿ ಅನ್ವಯವಾಗದಂದ್ರೆ 52 ಆಗಿರ್ತದೆ. ಅದೇ ರೀತಿ ಇಲ್ಲಿ 2026ರಿಂದ 31 ಆಗಿರ್ತದೆ. ನೆಕ್ಸ್ಟ್ ಭಾರತದ ಕೇಂದ್ರ ಹಣಕಾಸು ಆಯೋಗಗಳು ಮತ್ತು ಅವಧಿ ನೋಡ್ರಿ ಸ್ವಲ್ಪ. ಒಂದನೇದವ್ರು ಯಾರು? KC ನಿಯೋಗಿ ಆದ್ರಲ್ಲ, KC ನಿಯೋಗಿ. ಸೊ ನೆಕ್ಸ್ಟ್ ಸಂತಾನಮ್ ಆಗಿರ್ತಾರೆ. ಇಂಪಾರ್ಟೆಂಟ್ ಏನಂದ್ರೆ ನಾವು ಎಲ್ಲಿಂದ ನೋಡ್ಕೊಂಡು ಅಂತಂದ್ರೆ ಇಲ್ಲಿ ನೋಡ್ರಿ 13ರಿಂದ ನೋಡ್ರಿ ನಾವು 13 ವಿಜಯ್ ಕೇಳ್ಕರ್ ಸಾಹೇಬರು 2010ರಿಂದ 15 ತನಾಗಿದ್ರು. ಅದೇ ರೀತಿ YV ರೆಡ್ಡಿ 2015ರಿಂದ 20 ಆಗಿರ್ತಾರೆ. ಅದೇ ರೀತಿ 15ನೇ ಹಣಕಾಸು ಆಯೋಗ NK ಸಿಂಗ್ ಅವರು 2020ರಿಂದ 21 ಮತ್ತು 21ರಿಂದ 26 ನೋಡ್ರಿ ಡಬಲ್ ಬಂದದಲ್ಲಿ. ಅದೇ ರೀತಿ 16ನೇ ಈಗ ಹೇಳ್ತೀನಿ ಪ್ರಸ್ತುತವಾಗಿ 16ನೇ ಹಣಕಾಸು ಆಯೋಗ ಆಗಿ ಅರವಿಂದ್ ಪನಗಾರಿ ಅವರು ಸಾಹೇಬ್ರು ಬಂದು ಇಲ್ಲಿ ಕುಂತಾರೆ, ಕೆಲಸ ಮಾಡತ್ತಾರೆ. ಓಕೆ, ಆಯ್ಕೆ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಸಂವಿಧಾನದ 243 I ಮತ್ತು Y ಇಲ್ಲಿ ತಾನೇ ಹೇಳ್ತಾರೆ. ಈ ವಿಧಿಗಳು ಕ್ರಮವಾಗಿ ರಾಜ್ಯ ಸರ್ಕಾರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ನಗರಗಳ ನಡುವಿನ ಹಣಕಾಸು ಸಂಪನ್ಮೂಲ ಹಂಚಿಕೆಯ ಬಗ್ಗೆ ವಿವರಣೆ ಮಾಡ್ತೈತಿ. ಆದರೆ ಎಕ್ಸಾಮ್ದಾಗ ಏನು ಕೇಳಿದ್ರೆ ಅಂದ್ರೆ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ವಿಧಿ ಕೇಳಿದ್ರೆ ಸಂವಿಧಾನದ 243 I ಅಂತ ಹೇಳ್ತಾವ್ರು. ಸಂವಿಧಾನ 243 I ಮತ್ತು 243 Y ವಿಧಿಗಳು ಕ್ರಮವಾಗಿದಾವ. ಆದ್ರೆ 243 I ಎಂಬುದು ಒಂದು ರಾಜ್ಯ ಸರ್ಕಾರದ ಹಣಕಾಸು ಅಂದ್ರೆ ರಾಜ್ಯ ಹಣಕಾಸು ಆಯೋಗ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ 1994ರಿಂದ ರಾಜ್ಯಪಾಲರು 1994
94ರಿಂದ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಸಂಪನ್ಮೂಲಗಳ ಬಗ್ಗೆ ಶಿಫಾರಸೆ ಮಾಡಿದರು. 1994ರಿಂದ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವನ್ನು ಏನು ಮಾಡಿದ್ರಪ್ಪ ಅಂದ್ರೆ ನೇಮಿಸ್ತಾರೆ. ಅವಾಗಿಂದ ನೇಮಿಸಿದ್ದಾರೆ 1994ರಿಂದ. ನೆಕ್ಸ್ಟ್ ನೋಡ್ರಿ, ಇವಾಗ ಇವ್ರ ಬಗ್ಗೆ ಫಸ್ಟ್ನೇದವ್ರು ಯಾರಿದ್ರು ಜಿ ತಿಮ್ಮಯ್ಯ ಅವರಿದ್ರು. ಓಕೆ, ಆಮೇಲೆ KP ಸುರೇಂದ್ರನಾಥ್ ಅವರು ಇದ್ರು. ಆದ್ರೆ ನಾಲ್ಕನೇದು ನೋಡ್ರಿ CJ ಚಿನ್ನಸ್ವಾಮಿ ಅವರು ಇದ್ದಾರೆ. ಆಮೇಲೆ ಈಗ ನೋಡ್ರಿ ಸಿ ನಾರಾಯಣಸ್ವಾಮಿ 2023 ಸಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಆರೋಗ್ಯ ಸದಸ್ಯರು ಅಂತ ಗೊತ್ತಿರ್ತದೆ ನಿಮಗೆ. ಇದ್ರ ಬಗ್ಗೆ ಇಂಪಾರ್ಟೆಂಟ್ ಅಂದ್ರೆ ಶ್ರೀ ನಾರಾಯಣಸ್ವಾಮಿ ಅವರು ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಪ್ರಸ್ತುತವಾಗಿಂತಹ ಮುಖ್ಯಸ್ಥರಿದ್ದಾರೆ ನಾರಾಯಣಸ್ವಾಮಿ ಅವರು. ಹೌದಲ್ಲ? ನೆಕ್ಸ್ಟ್ ನೋಡೋಣ್ರಿ, ಇದೊಂದು ಭಾರಿ ಕ್ವಶನ್ ಅದ. 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ಮತ್ತು ಯಾವ ಒಂದು ಕೃತಿಗೆ ಲಭಿಸಿದೆ? 2023 ಯಾರಿಗೆ ಮತ್ತು ಯಾವ ಕೃತಿಗೆ ಲಭಿಸಿದೆ ಅಂತ ನೋಡೋಣ ಸ್ವಲ್ಪ. ಇಲ್ಲಿ ನೋಡ್ರಿ, 2023ರ ಸಾಲಿನ ಕೇಂದ್ರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗಕ್ಕೆ ಬಂದದ. ಹೆಮ್ಮೆಯ ವಿಷಯ ಇದು. ಕನ್ನಡಿಗರೇ ಅತ್ಯಂತ ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದ್ರೆ ಕನ್ನಡಿಗರೇ ಬಂದದ. ಬರ್ಬೇಕು ಕನ್ನಡಕ್ಕೆ ಇನ್ನೂ ಹೆಚ್ಚು ಕೇಂದ್ರ ಸಾಹಿತ್ಯ ಆಗಲಿ, ಸೊ ಇನ್ನೂ ಏನಪ್ಪಾ ಅಂದ್ರೆ ಹೆಚ್ಚು ಪ್ರಶಸ್ತಿಗಳು ಬರಬೇಕಾಗ್ತದೆ. ಪುರಸ್ಕೃತರು ಯಾರದಂದ್ರೆ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಏನಪ್ಪಾ ಅಂದ್ರೆ ಪುರಸ್ಕೃತ ಪಡೆದಿದ್ದಾರೆ. ಕೃತಿ ಯಾವುದಂದ್ರೆ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ. ಇದ್ರೊಳಗೆ ಏನೈತಿ ಸ್ವಲ್ಪ ಬಿಡಿಸಿ ನೋಡಿದಾಗ ಕನ್ನಡದ ಹಿರಿಯ ಲೇಖಕ ಚಿಂತಕ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಮಹಾಭಾರತದ ಅನುಸಂಧಾನದ ಭಾರತ ಯಾತ್ರೆ ಕೃತಿಗೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಓಕೆ, ಈ ಪ್ರಶಸ್ತಿಯ ಮೊತ್ತ ಎಷ್ಟದ ಅಂದ್ರೆ ಈ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಒಳಗೊಂಡಿದ್ದು. ಹಿಂಗೂ ಕೇಳ್ತಾರೆ, ಮತ್ತು ಎಷ್ಟು ಒಳಗೊಂಡಿದ್ದು ಇದ್ರಿಗೆ ಬಹುಮಾನ ಏನೈತಿ ಅಂತ ಕೇಳ್ತಾರೆ. ಓಕೆ, 1 ಲಕ್ಷ ನಗದು ಒಳಗೊಂಡಿದ್ದು 2024 ಮಾರ್ಚ್ 12ರಂದು ನೋಡಿರ್ತಕ್ಕಂಥ ನವದೆಹಲಿಯಲ್ಲಿ ತೊಳ್ಕಾಪಿಡಿ ಅವರಿಗೆ ನವದೆಹಲಿ ಒಳಗೆ ಕೊಡ್ತಾರೆ ರೀ. ನವದೆಹಲಿ ಒಳಗೆ 2024 ಮಾರ್ಚ್ 12ರ ಪ್ರದಾನ ಮಾಡ್ತಾರೋ. ಏನಪ್ಪ ಅಂದ್ರೆ ಇವ್ರ ಹೆಸರು ಏನು ಪಾಸ್ ಆಗೈತಿ ಎಲ್ಲರಿಗೆ ಕೊಡ್ಬೇಕಂತ. ಆದ್ರೆ ಇಲ್ಲಿ ನೋಡ್ರಿ, ಭಗವದ್ಗೀತೆಯ ಬಗೆಗಿನ ಮಹಾಯುದ್ಧದ ಮುನ್ನ ಮೊದಲ ಪ್ರಕಟಿತ ಕೃತಿಯಾಗಿದ್ದು. ಈ ಕೃತಿಯ ಬಗ್ಗೆ ಬಂದಿರುವ ಪತ್ರಿಕಾ ವಿಮರ್ಶೆಯನ್ನು ಆಧುನಿಕರನ್ನ ಹೃದಯ ಸ್ಪರ್ಶ ಎಂಬ ಮೆಚ್ಚುಗೆಯು ಪಾತ್ರದಾಗೈತಿ. ಇವ್ರು ಏನು ಕೊಟ್ಟಾರ ಅಂದ್ರೆ ಮಹಾಭಾರತ ಯುದ್ಧದ ಮುನ್ನ ಮೊದಲ ಒಂದು ಪ್ರಕಟಣೆ ಮಾಡಿದಾರಲ್ಲ, ಅದೊಂದು ಸನ್ನಿವೇಶ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲರೂ ಹೃದಯ ಮೆಚ್ಚುಗೆಯನ್ನು ಪಡೆದಾರು. ಹಾಗಾಗಿ ಇದು ಒಂದು ಪ್ರಶಸ್ತಿಗೆ ಕನ್ನಡ ವಿಭಾಗ ಪ್ರಶಸ್ತಿಗೆ ಆಯ್ಕೆ ಆಗ್ಯದ. ಆದರೆ ಇವರು ಬಹು ಸರಣಿಯ ಒಂದು ಕವನ ಸಂಕಲನಗಳದಾವ. ಯಾವ್ಯಾವ ನೋಡ್ರಿ, ಸಂಪಿಗೆ ಭಾಗವತ, ಅದೇ ರೀತಿ ಭಕ್ತಿಯ ನೆಪದಲ್ಲಿ ಭವತಲ್ಲನ ಎಂಬ ಪ್ರಮುಖ ಕೃತಿಗಳು ಇವರು ಆಗಿದ್ದವು. ಹಂಗ 1955ರ ಕೇಂದ್ರ ಸಾಹಿತ್ಯ ಅಕಾಡೆಮಿ 1955ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದಂತಹ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಮಕ್ಕೆ ಪಡೆದಿದ್ದಾರೆ. ಮೊದಲಿದ್ದವ್ರು ಯಾರು? ಕುವೆಂಪು ಅವರದ. ನೆಕ್ಸ್ಟ್ ನೋಡ್ರಿ, ಒಟ್ಟು 24 ಭಾಷೆ ಕೊಡ್ತಾರೆ. ಯಾವುದು? ಒಟ್ಟು 24 ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ಸ್ನೇಹಿತರೆ ಗೊತ್ತಿರಬೇಕು, 24 ಭಾಷೆಗೆ. ನೆಕ್ಸ್ಟ್ ನೋಡ್ರಿ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಪ್ರಪ್ರಥಮ ಮಹಿಳಾ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ? CISF ನೋಡ್ರಿ, CISFನ ಮೊದಲ ಪ್ರಪ್ರಥಮ ಮಹಿಳಾ ಮುಖ್ಯಸ್ಥರಾಗಿ ಯಾರ ನೇಮಕವಾಗಿದ್ದಾರೆ ದೇಶದಿಂದ ಕ್ವಶನ್ ಅದ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಮಹಿಳಾ ಮುಖ್ಯಸ್ಥರಾಗಿ ನೀನಾ ಸಿಂಗ್ ಅವರು ಏನಪ್ಪಾ ಅಂತಂದ್ರೆ ಆಯ್ಕೆಯಾಗಿದ್ದಾರೆ. ನೋಡ್ರಿ, ಏನದ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಆದಂತಹ CISF 30ನೇ ಮುಖ್ಯಸ್ಥರಾಗಿ ನೀನಾ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ಈ ಹುದ್ದೆಗೆ ಇರಿದಂತಹ ಪ್ರಪ್ರಥಮ ಮಹಿಳೆ ಎಂಬ ಖ್ಯಾತಿಗೂ ಇವರು ಪಾತ್ರರಾಗಿದ್ದು, ಇವರು ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೌದಲ್ರಿ? ಕಾರ್ಯನಿರ್ವಹಿಸಲಿದ್ದಾರೆ. ಯಾವ ಹುದ್ದೆಗೆ? ಈ ಒಂದು CISFಗೆ. ಈ ಹಿಂದೆ ಇವರು ರಾಜಸ್ಥಾನದಲ್ಲಿ ಪೊಲೀಸ್ ಹುದ್ದೆಯಲ್ಲಿ ಅತ್ಯುನ್ನತವಾದಂತಹ ಸ್ಥಾನಕ್ಕೆ ಮೊದಲ ಮಹಿಳಾ ಎಂಬ ಖ್ಯಾತಿಗೂ ಕೂಡ ಇವರು ಪಾತ್ರರಾಗಿದ್ದರು. ರಾಜಸ್ಥಾನದಾಗ ಒಂದು ಹವಾ ಮೇಂಟೈನ್ ಮಾಡಿ ಬಂದಾರ ಮೇಡಮ್ ಅವ್ರ. ಮತ್ತೇನ್ ಅಂದ್ರೆ ಇಲ್ಲಿ ಬಂದು ಕೂತಿದ್ದಾರು. ನೆಕ್ಸ್ಟ್ ನೋಡ್ರಿ, ಕೇಂದ್ರ ಗೃಹ ವ್ಯವಹಾರ ಇಂಪಾರ್ಟೆಂಟ್ ರೀ. ಅದ ಇದನ್ನ ನೆಗ್ಲಿಜೆನ್ಸಿ ಮಾಡುವಂಗಿಲ್ಲ. ಇಂಥವ್ರು ಮಾರ್ಕ್ಸ್ ಕೊಡ್ಕೊಂತೀವಿ ಅಂದ್ರೆ ಭಾಳ ಅಂದ್ರೆ ಸ್ಕೋರ್ ಕಮ್ಮಿ ಆಗ್ತದೆ. ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಇಲ್ಲೇ ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತಕ್ಕಂತಹ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, CISF ಕೆಲಸ ಮಾಡ್ತೈತಿ. ಎಲ್ಲಿ? ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದಡಿ ಕೆಲಸ ಮಾಡ್ತೈತಿ. ನೆಕ್ಸ್ಟ್ CRPF, ITBP, SSB,
BSF ಅತ್ಯಂತ ಹಳೆಯ ರೈಫಲ್ ಮಿಲಿಟರಿ ಪಡೆಯ ಆಸಂ ರೈಫಲ್ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯ ಕೆಳಗೆ ಕೆಲಸ ಮಾಡ್ತಾವೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ, ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರು ಏನಂದ್ರೆ ಇವ್ರು ಎಲ್ಲಿ ಕೆಲಸ ಮಾಡ್ತಾರೋ, ಇವ್ರನ್ನ ಎಲ್ಲಿ ಕೆಲಸಕ್ಕೆ ನಿಗದಿಪಡಿಸಿರ್ತಾರೋ, ಏನಪ್ಪಾ ಅಂತಂದ್ರೆ CISF ಆಗಿ ಸೆಲೆಕ್ಷನ್ ಏನಾಗಿರ್ತಾರಲ್ಲ ಅಂಥವ್ರನ್ನ ಎಲ್ಲಿ ಅಂತಂದ್ರೆ ನೋಡ್ರಿ, ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ, ಹೌದಾ, ಅಲ್ಲಿ ಪವರ್ಫುಲ್ ಡ್ಯೂಟಿ ಮಾಡಲೇಬೇಕಾಗಿರ್ತದೆ. ಹಂಗಾಗಿ ದೊಡ್ಡ ದೊಡ್ಡ ಗನ್ ಹಿಡ್ಕೊಂಡು ನಿಂದಿರ್ಬೇಕಾಗೈತಲ್ಲ, ಅಲ್ಲಿ ಮಾಡ್ತಾರೆ. ವಿಮಾನ ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣ ಅಲ್ರಿ, ವಿಮಾನ ನಿಲ್ದಾಣಗಳಲ್ಲಿ, ಉಕ್ಕಿನ ಸ್ಥಾವರಗಳಲ್ಲಿ, ಪ್ರಮುಖ ಬಂದರುಗಳನ್ನು, ರಾಷ್ಟ್ರೀಕರಣ ಹೊಂದಿದಂತಹ ಪ್ರಮುಖ ಬಂದರುಗಳಲ್ಲಿ, ಅದೇ ರೀತಿ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ, ಇಸ್ರೋ, ನಾಸಾ ಇಂಥವೆಲ್ಲ ಇಸ್ರೋ ಕಡೆ ಎಲ್ಲ, ಮತ್ತು ಅದೇ ರೀತಿ ನೋಟು ಮುದ್ರಣಗಳಲ್ಲಿ ಮೈಸೂರದಾಗಲಿ, ಸೊ ಇಂಥಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಉತ್ತರ ಪ್ರದೇಶ ನೋಡೋದಾಗಲಿ ಪ್ರತಿಯೊಂದು ಕಡೆನೂ ಈ ರೀತಿ CISF ದವರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತ ಟಿಬೆಟ್ ಗಡಿ ITBP ಹೇಳಿದ್ನಲ್ಲಿ ಇದೀಗ ಅಲ್ಲಿ ಬಂದಿತ್ತು, ಇಲ್ಲಿ ಬತ್ತ. ITBPಯ ಪೊಲೀಸ್ ಮಹಾನಿರ್ದೇಶಕರಾಗಿ ರಾಹುಲ್ ರಸ್ಗೋತ್ರಾ ನೇಮಕವಾಗಿದ್ದಾರೆ. ITBP ಯಾವ 2 ದೇಶಗಳ ಗಡಿಯ ಭಾಗದಲ್ಲಿ ನೇಮಿಸಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್, ಲಾಸ್ಟ್ ಟೈಮ್ PCಗೆ ಎಕ್ಸಾಮ್ದಾಗ ಕೇಳಿದ ಕ್ವಶನ್ ಏನದ ಸ್ವಲ್ಪ ನೋಡ್ರಿ. ITBPಯ ನೂತನ ಮಹಾನಿರ್ದೇಶಕರಾಗಿ ರಾಹುಲ್ ರಸ್ಗೋತ್ರಾ ಅವರು ನೇಮಕವಾಗಿದ್ದಾರೆ. ಯಾರು? ರಾಹುಲ್ ಸಾಹೇಬ್ ಅವರು ನೇಮಕ ಆಗಿದ್ದಾರೆ. ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ರೀ. ITBP ಅಂದ್ರೆ ಅದನ್ನು ಕೇಳ್ಬೋದು, ಹೌದಲ್ಲ? ಅದನ್ನು ಕೇಳಿ ಹೇಳ್ಬೇಕು ನೀವು. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ITBP. ಓಕೆ, ಇದರ DG ಆಗಿ ಇವರು ನೇಮಕವಾಗಿದ್ದಾರೆ. ಭಾರತ ಟಿಬೆಟ್ ಗಡಿ ಪೊಲೀಸ್ ಮಹಾನಿರ್ದೇಶಕರಾಗಿ ರಾಹುಲ್ ರಸೋತಾ ಅವರು ನೇಮಕ ಮಾಡಲಾಗಿದೆ. ಇವರು ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರ ಕೇಡರ IPS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ಆದ್ರೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ಅದ. ITBP ಬಗ್ಗೆ ಮಾಹಿತಿ ನೋಡಬೇಕು, ಯಾಕಂದ್ರೆ ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಆಗಿರ್ತದೆ. ITBPಯು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯ ಒಂದು ಘಟಕವಾಗಿದ್ದು, ಈಗಲೇ ಕ್ಲೀನಾಗಿ ಹೇಳಿನ ನಿಮಗೆ, ಗೃಹ ವ್ಯವಹಾರ ಸಚಿವಾಲಯದಾಗ ಏನೇನು ಕೆಲಸ ಮಾಡ್ತಾವಲ್ಲ ಅಂಡರ್ದಾಗ ಅದು ಇಲ್ಲಿ ಕೊಟ್ಟಾರೆ. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯು ಒಂದು ಘಟಕವಾಗಿದ್ದು 1962ರ ಭಾರತ ಮತ್ತು ಚೀನಾ ಯುದ್ಧದ ನಂತರ ಈ ಪಡೆಯು 1962ರ ಅಕ್ಟೋಬರ್ 24ರಂದು ಸ್ಥಾಪನೆ ಮಾಡಲಾಗಿದೆ. ಯಾವಾಗ ಅಂತಂದ್ರೆ ಭಾರತ ಮತ್ತು ಚೀನಾ ಯುದ್ಧದ ನಂತರ ಇದನ್ನ ಏನ್ ಮಾಡ್ಯಾರ ಅಂದ್ರೆ ಸ್ಥಾಪನೆ ಮಾಡಿದ್ದಾರೆ. ಈ ಪಡೆ ಯಾವ 2 ದೇಶಗಳ ನಡುವೆ ನೇಮಿಸ್ತಾರಂತ ಕ್ವಶನ್ ಕೇಳಿ, ಯಾವುದಂದ್ರೆ ಇಲ್ಲಿದ ನೋಡೋ ಭಾರತ ಮತ್ತು ಚೀನಾ ಗಡಿಯಲ್ಲಿ ಈ ಪಡೆಯನ್ನು ನಿಯೋಜಿಸಲಾಗಿದೆ. ಕೇಳ್ಕತ್ತಮ್ ನಾಟಕ ಬಂದ್ ಭಾರತ ಮತ್ತು ಚೀನಾ ITBP ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPFನ ನೂತನ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಿದ್ದಾರೆ? ಈ ತರ ಡಿಫೆನ್ಸ್ಗೆ ಬರ್ತೈತಲ್ಲ, ಈ ಡಿಫೆನ್ಸ್ ಆಗಿರ್ಬೋದು, ಈ ತರ DG and IGP ಆಗಿರ್ಬೋದು, SP ಆಗಿರ್ಬೋದು, ಯಾರು ಇಂಪಾರ್ಟೆಂಟ್ ಮನುಷ್ಯರು ಇರ್ತಾರಲ್ಲ ಇವ್ರ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಹಿಟ್ ಮಾಡುವಂತ ಚಾನ್ಸ್ ಇರ್ತದೆ. ಯಾವತ್ತೂ ನೆಗ್ಲಿಜೆನ್ಸಿ ಮಾಡ್ತಕ್ಕಂಥ ಸಂದರ್ಭ ಮಾಡಬಾರ್ದು ನಾವು. ಡೈರೆಕ್ಟ್ ಕೇಳ್ರಿ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ನೂತನ ಮಹಾನಿರ್ದೇಶಕರಾಗಿ ಅನೀಶ್ ದಯಾಳ್ ಸಿಂಗ್ ಅವರು ಏನಪ್ಪಾ ಅಂದ್ರೆ ನೇಮಕವಾಗಿದ್ದಾರೆ. ನೋಡ್ರಿ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ CRPFನ ನೂತನ ಮಹಾನಿರ್ದೇಶಕರಾಗಿ ಅನೀಶ್ ದಯಾಳ್ ಸಿಂಗ್ ಅವರು ನೇಮಕವಾಗಿದ್ದಾರೆ, ಹೌದಲ್ರಿ? ಅದೇ ರೀತಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಐತಲ್ಲ, ಹಿಂಗೂ ಕೇಳ್ಬೋದು. ಇದನ್ನು ನೋಡ್ರಿದ ಮತ್ತೆ ದೊಡ್ಡದಾಗಿ ಹಾಕ್ತಾನೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ನೋಡೋಣ. ಕೇಂದ್ರೀಯ ಮೀಸಲ ಪೊಲೀಸ್ ಪಡೆಯ ವಿಭಾಗದಲ್ಲಿ ಅತ್ಯಂತ ದೊಡ್ಡ ಪಡೆಯಾಗಿದ್ದು, ಇಲ್ಲದ ನೋಡ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ವಿಭಾಗದಲ್ಲಿ ಅತ್ಯಂತ ದೊಡ್ಡ ಪಡೆ ಯಾವಪ್ಪ ಅಂದ್ರೆ CRPF. 1939ರಲ್ಲಿ ಕ್ರೌನ್ ರೆಪ್ರೆಸೆಂಟೇಟಿವ್ ಆಫ್ ಪೊಲೀಸ್ CRP ಎಂಬ ಹೆಸರಿನಿಂದ ಆರಂಭಗೊಂಡ ನಂತರ CRPF ಎಂಬ ಕಾಯ್ದೆ 1949ರ ಮೂಲಕ CRPF ಎಂದು ವಿಲೀನಗೊಳಿಸಲಾಯಿತು, ಹೌದಲ್ರಿ? ನೋಡ್ರಿ, ಈ ತರ ಇದು CRPF ನುಡಿದು ಬಂದಂತ ಹಾದಿ ಇರ್ತದೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ನೋಡ್ಬಿಡ್ರಿ. 1959ರ ಅಕ್ಟೋಬರ್ 21ರಂದು CRPFನ ಪೊಲೀಸರು 1959 ಅಕ್ಟೋಬರ್ 21ರಂದು CRPFನ ಪೊಲೀಸರು ಚೀನಾದ ಗಡಿ ಹಾರ್ಟ್ ಸ್ಟ್ರಿಂಗ್, ನೋಡ್ರಿ, ಚೀನಾದ ಗಡಿಯಾದಂಥ ಹಾರ್ಟ್ ಸ್ಟ್ರಿಂಗ್ನಲ್ಲಿ ದಾಳಿಗೊಂಡಾಗ ಹುತಾತ್ಮರಾದಂಥ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಏನಂತ ಅಂದ್ರೆ ಪೊಲೀಸ್ ಹುತಾತ್ಮಕ ದಿವಸವನ್ನ ಆಚರಿಸ್ತೀವಿ. ಹಂಗಾರ ಕ್ವಶನ್ದಾಗ ಕೇಳ್ತಾನು, ಪೊಲೀಸ್ ಹುತಾತ್ಮಕ ದಿವಸದಿಂದ ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ಕಣ್ಣು ಮುಚ್ಕೊಂಡು ಹಾಕ್ಬೇಕು, ಅಕ್ಟೋಬರ್ 21 ಅಂತ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಂದ್ರೆ ಅದೇ ರೀತಿ CRPFನ ತರಬೇತಿ ಎಲ್ಲಿ ಐತು ಅನ್ನ ಹರಿಯಾಣದ ಗುರುಗ್ರಾಮ್ ಅನ್ಬೇಕ. ಏನ್ ಅನ್ಬೇಕ? ಹರಿಯಾಣದ ಗುರುಗ್ರಾಮದಾಗ ಐತಿ. ಸುಮ್ಮನೆ ಟಿಕ್ಕಿ ಹಾಕಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ಬೇಕು. ವಿಶ್ವಸಂಸ್ಥೆಯ ಸಾರ್ವತ್ರಿಕ ಮಾನವನ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿದಂತಹ 75 ವರ್ಷಗಳ ಪೂರ್ಣಗೊಳಿಸಿತ್ತು. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ?
ಹೌದಲ್ರಿ? ಹಂಗಾರ ವಿಶ್ವಸಂಸ್ಥೆಯು ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿ 75 ವರ್ಷ ಆತಿದ್ಗ, 70 ವರ್ಷ ಆಯ್ತು. ಆದ್ರೆ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಯಾವಾಗ ಆಚರಿಸ್ತಾ ಇರ್ಬೇಕಲ್ಲ? ಈಗ 70 ವರ್ಷ ಆಗೈತೆ ಅಂದ್ರೆ ಯಾವಾಗ ಆಚರಿಸಿವು ಫಸ್ಟ್ ಕೇಳ್ತಾನ ಅವಾಗ ನಾವು ಹೇಳ್ಬೇಕು. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ ಅಮೃತ ಮಹೋತ್ಸವ ಆಚರಿಸ್ತೀವಿ, ಹೌದಾ? ಹಂಗಾರೆ ನೋಡ್ರಿ, 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯು ನೋಡ್ರಿ 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯು ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿದ್ದು 2023 ಡಿಸೆಂಬರ್ 10ಕ್ಕೆ 75 ವರ್ಷ ಪೂರ್ಣಗೊಳಿಸಿತ್ತು. 70 ವರ್ಷ ಪೂರ್ಣಗೊಳಿಸೈತೆ. ಇದರ ಅಮೃತ ಮಹೋತ್ಸವದ ಆಚರಣೆಯನ್ನು ಏನಪ್ಪಾ ಅಂತಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ಯಾರಿಸ್ನಲ್ಲಿ ಹೊರಡಿಸಿದ್ದು 30 ಸಾರ್ವತ್ರಿಕ ಮಾನವ ಘೋಷಣೆಗಳು ಆದವು. ಅಲ್ಲಿ ಬದುಕಲು ಬಿಡಿ ಎಂಬ ಹೇಳಿಕೆಯೊಂದಿಗೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಿದರು. ಅಲ್ಲಿ ಏನ್ ಮಾಡಿದ್ರು? ರಕ್ಷಿಸಿದರು. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ 2023 ಡಿಸೆಂಬರ್ 10ರಂದು ವಿಶ್ವ ಮಾನವ ದಿನವನ್ನು ಸ್ವಾತಂತ್ರ್ಯ ಸಮಾನತೆ ಮತ್ತು ಎಲ್ಲರಿಗೂ ನ್ಯಾಯ, ಇದು ಇಂಪಾರ್ಟೆಂಟ್ ನೋಡ್ರಿ. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯಾವುದು ವಿಶ್ವಸಂಸ್ಥೆ ಅಲ್ಲಿ 2023 ಡಿಸೆಂಬರ್ 10ರಂದು ಏನು ಒಂದು ಧ್ಯೇಯವಾಕ್ಯ ಕೊಡ್ತೈತೆ ಅಂದ್ರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಎಲ್ಲರಿಗೂ ನ್ಯಾಯ. ಸ್ವಾತಂತ್ರ್ಯ ಸಮಾನತೆ ಎಲ್ಲರಿಗೂ ನ್ಯಾಯ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸ್ತಾರೆ ಸ್ನೇಹಿತರೆ, ಗೊತ್ತಿರಬೇಕು. ಇದು ಇಂಪಾರ್ಟೆಂಟ್. ಅವಾಗ ದಿವಸ ಅದಕ್ಕತಾನ, ದಿನಾಚರಣೆ ಅದಕ್ಕತಾನ, ಇದನ್ನ ಮರಿಯಂಗಿಲ್ಲ. ಮತ್ತು ಇಷ್ಟೆಲ್ಲ ಹೇಳಿದೆ ಮಾಸ್ತರ್, ಮತ್ತು ಅದನ್ನ ಬಿಟ್ರೆ ಹಂಗೆ ಬಿಡಂಗಿಲ್ಲ. ದಿನಾಚರಣೆ ಯಾವಾಗಂದ್ರೆ ಕಣ್ಣು ಮುಚ್ಕೊಂಡಾಗ್ರೆ ಡಿಸೆಂಬರ್ 10 ಇಲ್ಲಿ ಕೊಟ್ಟು ನೋಡ್ದ, ಡಿಸೆಂಬರ್ 10. ಓಕೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಐತಲ್ಲ, NHRC, ಅದ್ರ ಬಗ್ಗೆ ಸ್ವಲ್ಪ ನೋಡ್ರಿ. ಯಾನೇ ಮಹಾಯುದ್ಧದ ಬಳಿಕ ಮಾನವ ಹಕ್ಕು ಪರಿಕಲ್ಪನೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ 1993ರಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚಿಸಲಾಯಿತು. ಇದೊಂದು ಸಂವಿಧಾನೇತರ ಆದರೆ ಶಾಸನಬದ್ಧ ಸಂಸ್ಥೆಯಾಗಿದೆ. ಆದರೆ ಶಾಸನಬದ್ಧವಾದಂತಹ ಸಂಸ್ಥೆಯಾಗಿದ್ದು 1993 ಅಕ್ಟೋಬರ್ 12ರಂದು ಒಂದು ಸ್ವಾಯತ್ತತ ಸಂಸ್ಥೆಯಾಗಿ ಏನಪ್ಪಾ ಅಂತಂದ್ರೆ ರಚನೆ ಆಯಿತು. ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಮಾನವ ಹಕ್ಕು ಆಯೋಗ. ಹೌದು, ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಐತಿ, ಕರ್ನಾಟಕದಾಗ ಐತಿ. ಮತ್ತು ಭಾರತದಾಗ ಅಷ್ಟಲ್ಲಿ ಇಲ್ಲಿ ಇರಬೇಕಲ್ಲ, ಇಲ್ಲಿ ಅದ. ರಾಜ್ಯ ಮಾನವ ಹಕ್ಕುಗಳ ಆಯೋಗ 2007 ರಾಜ್ಯ ಮಾನವ ಹಕ್ಕುಗಳ ಆಯೋಗ 2007 ಜುಲೈ 25ರಂದು ಅಸ್ತಿತ್ವಕ್ಕೆ ಬಂದಿತ್ತು. ನ್ಯಾಯಾಧೀಶರಾದಂಥ ಎಸ್ ಆರ್ ನಾಯಕ್ ಅವರು ಮೊದಲ ಅಧ್ಯಕ್ಷರಾಗಿ ಏನ್ ಮಾಡಿರಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸುತ್ತಿದ್ರು. ಪ್ರಸ್ತುತ ಹಿಮಾಚಲ ಪ್ರದೇಶ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದಂಥ ಎಲ್ ನಾರಾಯಣ ಸ್ವಾಮಿ ಅವರು ಈ ಒಂದು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಧ್ಯಕ್ಷರದಾರ. ಹೌದಲ್ಲ? ಇವರ ಅಧಿಕಾರಾವಧಿ ಭಾಳ ಇಂಪಾರ್ಟೆಂಟ್. ಇವರ ಅಧಿಕಾರಾವಧಿ 3 ವರ್ಷ ಮತ್ತು 70 ವರ್ಷಗಳಾಗಿರ್ತದ ರೀ. ಯಾವ್ದು ಮೊದಲ? 3 ವರ್ಷ ಮತ್ತು 70 ವರ್ಷಗಳಾಗಿರ್ತದ. ಅದೇ ರೀತಿ ಇವ್ರಿಗೂ ಇರ್ತದೆ. ಯಾರಿಗೆ? ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಗಳು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರಿಗೂ ಇರ್ತೈತಿ. ಅವ್ರಿಗೆ ಎಷ್ಟಿರ್ತದೆ ಅಧಿಕಾರ ಅವಧಿ ಇಂಪಾರ್ಟೆಂಟ್, 3 ವರ್ಷಗಳು ಅಥವಾ 70 ವರ್ಷಗಳು. ಇಲ್ಲಿ ಅಷ್ಟ, ಅಲ್ಲೂ ಅಷ್ಟ. ಇಲ್ಲಿ ಅಟ್ಟಲ್ಲ, ಅಲ್ಲೂ ಅಟ್ಟರೆ. ಇದ್ರ ಯಾವ ಮೊದಲು ಅನ್ವಯಿಸ್ತದ. ನೆಕ್ಸ್ಟ್ ರೀ, ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳಿಗೆ ಏನಪ್ಪಾ ಅಂದ್ರೆ ಸಂಬಂಧಿಸಿದಂತೆ ಒಂದು ಕಾರ್ಯಕ್ರಮವನ್ನ ಸರ್ಕಾರೇತರ ಸಂಘಟನೆಯು ಕೂಡ ಅದ. ಯಾವುದಪ್ಪ ಅಂದ್ರೆ ಅಮೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ 1961ರಲ್ಲಿ ಲಂಡನ್ನಲ್ಲಿ ಸ್ಥಾಪನೆ ಆಗ್ತದೆ. 1961ರಲ್ಲಿ ಲಂಡನ್ನಲ್ಲಿ ಸ್ಥಾಪನೆ ಆಗ್ತದೆ. ಸ್ನೇಹಿತರೆ, 1977ರಲ್ಲಿ ಈ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಅಂದ್ರೆ ಶಾಂತಿ ನೊಬೆಲ್ ಪ್ರಶಸ್ತಿ. ಎದಕ್ಕೆ? 1961ರಲ್ಲಿ ಸ್ಥಾಪನೆ ಆದಂತಹ ಅಮೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಗೆ 1977ರಲ್ಲಿ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರ. ನೆಕ್ಸ್ಟ್ ನೋಡೋಣ. ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರನ್ನ ಒಳಗೊಂಡಂತಹ ಪೀಠ ಯಾವುದು? ಸುಪ್ರೀಂ ಕೋರ್ಟ್ದಲ್ಲಿ ಇರ್ತಕ್ಕಂತಹ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ನ್ಯಾಯಾಧೀಶರನ್ನ ಒಳಗೊಂಡಂತಹ ಒಂದು ಪೀಠ ಯಾವುದು ಅಂದ್ರೆ ಅದೇ ಯಾವುದಂದ್ರೆ ಇಲ್ಲಿ ನೋಡ್ರಿ, ಕೇಶವಾನಂದ ಭಾರತಿ ಪ್ರಕರಣ. ಇದು ಪ್ರಕರಣ. ಅದರ ಪೀಠ ಯಾವುದಪ್ಪ ಅಂತಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಮೊಕದ್ದಮೆಯು. ಈ ತೀರ್ಪು ಸುಪ್ರೀಂ ಕೋರ್ಟ್ 1973 ಏಪ್ರಿಲ್ 24ರಂದು ಪ್ರಕಟಿಸಿದೆ. ಓಕೆ. ಅದರ ಕ್ವಶನ್ ಏನಕ್ಕೆ ಇದಾನಂದ್ರೆ ಯಾವ ಪೀಠ ಅಂದ್ರೆ ಇದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಮೊಕದ್ದಮೆ ಆಗಿರ್ತದ. ಇಲ್ಲಿ ನೋಡ್ರಿ, ಈ ತೀರ್ಪು ಪ್ರಕಟ ಏಪ್ರಿಲ್
2023 ಏಪ್ರಿಲ್ 24ರಂದು 2023 ಏಪ್ರಿಲ್ 24ರಂದು ಈ ತೀರ್ಪು ಪ್ರಕಟವಾಗಿ 50 ವರ್ಷಗಳು ಪೂರೈಸಿದ್ದ ನೆನಪಿಗಾಗಿ ಈ ತೀರ್ಪಿನ ಒಂದು ವೆಬ್ಸೈಟ್ ಅನ್ನ ಸುಪ್ರೀಂ ಕೋರ್ಟ್ ಏನ್ ಮಾಡೈತಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ DY ಚಂದ್ರಚೂಡ್ ಅವರು ಅನಾವರಣಗೊಳಿಸಿದ್ದಾರೆ. ಇದಕ್ಕೆ ರಿಲೇಟೆಡ್ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಪೇಜ್ ಅನ್ನು ಓಪನ್ ಮಾಡಿದಾರು. ಯಾವ ಪೇಜ್ ಅಪ್ಪ ಅಂತಂದ್ರೆ ಅದು ನೋಡ್ರಿ, ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಾದಂತಹ ಕೇಶವಾನಂದ ಭಾರತೀಯ ಪ್ರಕರಣ ಕುರಿತು ಒಂದು ಪೇಜ್ ಅನ್ನ ಏನ್ ಮಾಡಿದಾರಲ್ಲ, ಅದು ಎಷ್ಟು ಭಾಷೆಗಳಿಗೆ, ಕನ್ನಡ ಭಾಷೆ ಸೇರಿ 10 ಭಾಷೆಗೆ ರೀ, ಎಲ್ಲ ಭಾಷೆಗೆ ಮಾಡಿದ್ದಾರೆ. ಯಾವ ಈ ಪ್ರತಿಯನ್ನ ಹಿಂದಿ, ತೆಲುಗು, ತಮಿಳು, ಒಡಿಯಾ, ಮಲಯಾಳಂ, ಗುಜರಾತ, ಕನ್ನಡ, ಬಂಗಾಳಿ, ಆಸಾಮಿ ಮತ್ತು ಮರಾಠಿ ಇದನ್ನಷ್ಟು ಕೂಡ ಒಂದು 10 ಭಾಷೆಗೆ ಅನುವಾದಿಸಿ ಮಾಡಿದ್ದಾರೆ. ಅದ್ರ ಸಲುವಾಗಿ ಅದು ಸಾಧ್ಯ ಐತೆ ಅಂತ ಹೇಳಿ ನಾ ಇದೊಂದು ಕ್ವಶನ್ ತೆಗೆದುಕೊಂಡು ಬಂದ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಭಾರತ ಪ್ರಸಿದ್ಧ ಕೋರ್ಟ್ ಪ್ರಕರಣ ಕೇಶವಾನಂದ ಭಾರತಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಏನಂದ್ರೆ, ಇವರು ಇತ್ತೀಚೆಗೆ ಮರಣ ಹೊಂದಿದಾರಲ್ಲ, ಸೊ ಹಂಗಾಗಿ ನೋಡ್ಕೊಂಡ್ಬಿಡೋಣ. ಭಾರತ ಕಂಡ ಐತಿಹಾಸಿಕ ಪ್ರಕರಣಗಳಲ್ಲಿ ಒಂದಾದಂತಹ ಡಿ ಕೇಶವಾನಂದ್ ಮೊಕದ್ದಮೆ ಇಂದಿಗೂ ಕಾನೂನಿಗೆ ಚಿರಪರಿಚಿತವಾಗಿದೆ. ಚಿರಪರಿಚಿತ ಆಗಿದೆ. 1971ರ 29ನೇ ಸಂವಿಧಾನಾತ್ಮಕ ತಿದ್ದುಪಡಿ 9ನೇ ಅನುಸೂಚಿಗೆ ತಿದ್ದುಪಡಿ ಮಾಡಿ 1969ರ ಕೇರಳ ಭೂ ಸುಧಾರಣೆ ಕಾಯ್ದೆ, 1971ರ ಕೇರಳ ಭೂ ಸುಧಾರಣೆ ತಿದ್ದುಪಡಿ ಅನ್ವಯ ಎಡನೀರು ಮಠಕ್ಕೆ ಸೇರಿದ ಆಸ್ತಿ ಸ್ವಾಧೀನಪಡಿಸಿಕೊಳ್ಳಲು ನಿರ್ಧರಿಸಿತು. ಎಡನೀರು ಮಠಕ್ಕೆ ಸೇರಿದಂತಹ ಆಸ್ತಿಯನ್ನು ಸ್ವಾಧೀನಪಡಿಸಲು ನಿರ್ಧರಿಸಿತು. ನೋಟಿಸ್ ಜಾರಿ ಮಾಡಿತ್ತು. ಎಡನೀರು ಶ್ರೀಗಳಂತಹ ಕೇಶವಾನಂದ ಭಾರತೀಯ ಸ್ವಾಮಿಗಳು ಸುಪ್ರೀಂ ಕೋರ್ಟಿನಲ್ಲಿ ಇದನ್ನು ಪ್ರಶ್ನಿಸಿ ಆಸ್ತಿ ವ್ಯಾಜ್ಯ ವಿಚಾರವಾಗಿ ಶುರುವಾದಂತಹ ಈ ಪ್ರಕರಣ ವಿವಿಧ ತಿರುವು ಪಡೆದ ಲಾಸ್ಟಕ್ಕೆ ಅಂತಿಮವಾಗಿ ಸಂವಿಧಾನದ ಮೂಲ ಆಶಯವನ್ನು ರಕ್ಷಿಸುವ ತೀರ್ಪು ಎಂದು ಪರಿಗಣಿಸಲಾಗೈತಿ. ಏನಪ್ಪಾ ಅಂದ್ರೆ ಅತಿ ದೀರ್ಘಾವಧಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಇತಿಹಾಸದಾಗ ಇದು ಅತಿ ಹೆಚ್ಚು ನ್ಯಾಯಾಧೀಶರನ್ನು ಒಳಗೊಂಡೈತ್ರಿ. ಸುಪ್ರೀಂ ಕೋರ್ಟ್ ಇತಿಹಾಸದಾಗ ಅತಿ ಹೆಚ್ಚು ನ್ಯಾಯಾಧೀಶರನ್ನ ಒಳಗೊಂಡಂತಹ ಸಮಿತಿ ಯಾವ್ದಪ್ಪ ಅಂತಂದ್ರೆ ಈ ಒಂದು 13 ಜನ ನೋಡ್ರಿ, 13 ಜನ ನ್ಯಾಯಾಧೀಶರನ್ನು ಒಳಗೊಂಡಂತಹ ಪೀಠ ಇದಾಗ್ಯದ. ಯಾವುದು? ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಇಷ್ಟು ಗೊತ್ತಿದ್ರೆ ಸಾಕ್ರಿ. ನೆಕ್ಸ್ಟ್ ನೋಡೋಣ, ಇತ್ತೀಚೆಗೆ ಸಂವಿಧಾನದ ಯಾವ ವಿಧಿಯ ರದ್ದತಿ ಅಂಗೀಕರಿಸಿ ಸುಪ್ರೀಂ ಕೋರ್ಟ್ನ ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಬಲವನ್ನು ಭಾರತೀಯ ನೀಡಿದಂತಾಗಿದೆ. ಏಕ ಭಾರತ ಅಂದ್ರೆ ಶ್ರೇಷ್ಠ ಭಾರತ್, ಇದೊಂದು ವಾರ ನೆನಪಿಡ್ಕೊಂಡ್ರಿ. ಏಕ ಭಾರತ್ ಶ್ರೇಷ್ಠ ಭಾರತ್ ಎಂಬ ಬಲವನ್ನು ಭಾರತೀಯರಿಗೆ ನೀಡಿದಂತಾಗಿದೆ. ಯಾವುದು? ಇತ್ತೀಚೆಗೆ ಸಂವಿಧಾನದ ಯಾವ ವಿಧಿಯ ರದ್ದತಿ? ಹಂಗಲ್ಲ, ಇಲ್ಲಿ ನೋಡ್ರಿ, ಸಂವಿಧಾನದ 370ನೇ ವಿಧಿಯ ರದ್ದತಿಯ ಅಂಗೀಕರಿಸಿ, 370ನೇ ವಿಧಿ ರೀ, ಹೌದಾ, 370 ವಿಧಿ ರದ್ದತಿ ಅಂಗೀಕರಿಸಿ ಏಕ ಭಾರತ್ ಶ್ರೇಷ್ಠ ಭಾರತ್ಗೆ ಬಲ ನೀಡಿದ ಸುಪ್ರೀಂ ಕೋರ್ಟ್. ಹೌದಲ್ರಿ? ಏನಾಗೈತೆ ನೋಡ್ರಿ, ಇಲ್ಲಿ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ನೀಡಿದಂತಹ 370 ಮತ್ತು 35 ಸರ್ಕಾಸ್ ಎ ವಿಧಿಯ ರದ್ದತಿಗೊಳಿಸಿ ಕೇಂದ್ರ ಸರ್ಕಾರ ಕ್ರಮವನ್ನು ಭಾರತದ ಸುಪ್ರೀಂ ಕೋರ್ಟ್ 50ನೇ ಮುಖ್ಯ ನ್ಯಾಯಾಧೀಶರಾದಂತಹ DY ಚಂದ್ರಚೂಡ್ ಅವರ ನೇತೃತ್ವದ 5 ಜನರ ನ್ಯಾಯಪೀಠವು 2023 ಡಿಸೆಂಬರ್ನಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ಐತಿಹಾಸಿಕ ತೀರ್ಪು ಅಂಗೀಕಾರ ನೀಡಿದೆ. ಅದಕ್ಕೋಸ್ಕರ ಏನಂದ್ರೆ ಈ ಒಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ಗೆ ಬಲವನ್ನು ಬಂದಂತಾಯಿತು ಎಂಬ ತೀರ್ಪು ಭಾರತೀಯರು ಗೌರವಿಸುತ್ತಾ ಭಾರತ ಸಾರ್ವಭೌಮತ್ವವನ್ನು ಎತ್ತಿ ತೋರಿಸಿರ್ತಿ. ಏನು ಈ ಒಂದು ಏನಪ್ಪಾ ಅಂತಂದ್ರೆ ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಬಲವು ಬಂದಂತಾಗ್ಯದ. ಯಾರಿಗೆ? ಈ ಒಂದು ಸಂವಿಧಾನದ 370ನೇ ವಿಧಿ ರದ್ದತಿಯ ಅಂಗೀಕರಿಸಿದಾಗ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಷ್ಟ ಮ್ಯಾಗ ಕ್ವಶನ್ಸ್ ಇರ್ತಾವೆ. ಭಾಳ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಮೇಲೆ ಕ್ವಶನ್ ಇರ್ತಾವೆ, ಡೈರೆಕ್ಟ್ ಕ್ವಶನ್ ಬರೋತಾವೆ, ಸಂಭವ ಇರ್ತಾವೆ. ಸುಮ್ಮನೆ ನೋಡ್ಬೇಕು, ಬರ್ಕೋಕಾಗ್ಲಿಕ್ಕೆ ಸುಮ್ಮನೆ ಇಯರ್ಫೋನ್ ಹಾಕೊಂಡು ಕೇಳ್ಬೇಕ್ರಿ. ನೆಕ್ಸ್ಟ್ ನೋಡೋಣ್ರಿ, ಟೈಮ್ ಕಮ್ಮಿ ಅದ. ಓಕೆ, ಸ್ವದೇಶಿ ನಿರ್ಮಿತ ಕ್ಷಿಪಣಿ ದಂಶಕ ಅತ್ಯಾಧುನಿಕ ಯುದ್ಧ ನೌಕೆ INS ಇಂಪಾಲ್ ತನ್ನ ಮೊದಲ ಕಾರ್ಯಾಚರಣೆಯನ್ನು ಎಲ್ಲಿ ಆರಂಭಿಸಿತು? INS ಇಂಪಾಲ್ ತನ್ನ ಮೊದಲ ಒಂದು ಕಾರ್ಯಾಚರಣೆ ಎಲ್ಲಿ ಆರಂಭಿಸ್ತೈತೆ ಅಂದ್ರೆ ನೋಡ್ರಿ, INS ಇಂಪಾಲ್ ನೌಕೆಗೆ ಹೊಸದಾಗಿ ಸೇರ್ಪಡೆ ಆಗೈತಿ, ತೊಗೊಂಡು ಮಂದಿ ಹೋದನ. ಆದ್ರೆ ಸ್ವದೇಶಿ ನಿರ್ಮಿತ ನೋಡ್ರಿ, ನಮ್ಮ ದೇಶದಲ್ಲಿ ಸ್ವದೇಶಿ ನಿರ್ಮಿತ ಕ್ಷಿಪಣಿ ದಂಶಕ ಅತ್ಯಾಧುನಿಕ ಯುದ್ಧ ನೌಕೆ ಆದಂಥ INS ಇಂಪಾಲ್ ಅನ್ನು ಡಿಸೆಂಬರ್ 26, 2023 ಏನು ಮಾಡಿದ್ವಿ ಅಂದ್ರೆ ಕೇಂದ್ರ ರಕ್ಷಣಾ ಸಚಿವಾಲಯ ರಾಜನಾಥ್ ಸಿಂಗ್ ಮತ್ತು ನೌಕಾಪಡೆಯ ಮುಖ್ಯಸ್ಥರು ನೋಡ್ರಿ, ಎರಡು ಕ್ವಶನ್ದಾಗ ನೋಡ್ರಿ ಹಂಗದ. ನೌಕಾಪಡೆಯ ಮುಖ್ಯಸ್ಥರು ಯಾರು? ಇಲ್ಲಿ ಮುಖ್ಯಸ್ಥರು ಸಮ್ಮುಖದಲ್ಲಿ. ಹಂಗಾರ ನೌಕಾಪಡೆಯ ಮುಖ್ಯಸ್ಥರು ಯಾರದಾರ್ರಿ? ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡ್ರಿ, ಮಾಡಲೇಬೇಕು. ಮತ್ತು ಹಂಗೆ ನೋಡ್ಕೋತ ಕೂತ್ರೆ ಕೆಲಸ ಹಂಗಿಲ್ಲ ರೀ. ಮತ್ತೆ ಇಲ್ಲಿ ಕೆಲಸ ಕೊಡ್ಬೇಕು, ಹಂಗೆ ನೋಡ್ಕೋತ ಕುಂದ್ರೂ ಕೆಲಸ ಹಂಗಿಲ್ಲ. ತೆಲಿಗೂ ಕೆಲಸ ಕೊಡಬೇಕು. ಏನಪ್ಪ ಅಂತಂದ್ರೆ ಮುಂದಿನ ಏನೇನು ಕ್ವಶನ್ ಬರ್ತಾವೆ ಅನ್ನೋದನ್ನು ನೀವು ಏನಂದ್ರೆ ಥಿಂಕ್ ಮಾಡ್ತಾ ಇರಬೇಕು. ನೌಕಾಪಡೆಯ ಪಶ್ಚಿಮ ಕಮಾಂಡ್ ಅಧಿಕೃತವಾಗಿ ಸೇರ್ಪಡೆ ಮಾಡಲಾಯಿತು. ಈ ಮೂಲಕ ಯುದ್ಧ ನೌಕೆ ಅಧಿಕೃತವಾಗಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿತು. ಹಂಗಾರೆ ಕ್ವಶನ್ ಏನದಂದ್ರೆ
ಇಂಪಾಲ್ ತನ್ನ ಮೊದಲ ಕಾರ್ಯಾಚರಣೆ ಎಲ್ಲಿ ಆರಂಭಿಸಿತು ಅಂತ ಇದೆಲ್ಲ, ಎಲ್ಲಿ ಆರಂಭಿಸಿತು ಅಂದ್ರೆ ಮುಂಬೈ ನೌಕಾ ಪಶ್ಚಿಮ ಐತಿಲ್ರಿ, ಇಲ್ಲಿ ನೋಡ್ರಿ ಮುಂಬೈಯಲ್ಲಿ ಆಚರಿಸಿದ ಯಾವುದು ಇಂಪಾಲ್. ಆದರೆ INS ಇಂಪಾಲ್ ಯುದ್ಧ ನೌಕೆಯ ವಿಶೇಷತೆ ಏನಂದರೆ ಸಾಗರ ಸೀಮೆಯಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಚೀನಾಗೆ ಪ್ರತಿವಡ್ಡಿ ಏನಪ್ಪ ಅಂದ್ರೆ ಈ ಒಂದು ಇಂಪಾಲ್ INS ಇಂಪಾಲನ್ನು ನಾವು ತಗೊಂಡಿವಿ ಅಂತ ಹೇಳ್ಬೋದು. ಶತ್ರು ರಾಷ್ಟ್ರಗಳ ಕ್ಷಿಪಣಿಗಳನ್ನು ನಾಶ ಮಾಡಬಲ್ಲ ಮತ್ತು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಇದು ಹೊಂದಿದ ಯಾವುದು ಇಂಪಾಲ. ನೆಕ್ಸ್ಟ್ ನೋಡ್ರಿ, 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದ್ರೆ 2023 ಕೇಂದ್ರ ನೋಡ್ರಿ 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಡೆನಿಯಲ್ ಮತ್ತು ಅಡ್ವಾವ್ ನೋಡ್ರಿ, ಡೆನಿಯಲ್ ಮತ್ತು ಅವಾದ್ 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಡೆನಿಯಲ್ ಮತ್ತು ಅವಾದ್ಗೆ ನೀಡಲಾಗಿದೆ. ನೋಡ್ರಿ, ಮಧ್ಯಪಾಶ್ಯ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಯತ್ನಿಸಿದಂತಹ ಪ್ರಖ್ಯಾತ ಪಿಯಾನೋ ವಾದಕ ಡೆನಿಯಲ್ ಬ್ಯಾರನ್ಹೋಮ್ ಹಾಗೂ ಗಾಂಧಿವಾದಿಯಾದಂತಹ ಅಲಿ ಅಬ್ದುಲ್ ಅವಾದ್ಗೆ ಏನಪ್ಪ ಅಂದ್ರೆ ಜಂಟಿಯಾಗಿ 2023ನೇ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ ಗೊತ್ತಿರಲಿ, ಇಲ್ಲದ ನೋಡ್ರಿ ಡೆನಿಯಲ್ ಬ್ಯಾರನ್ಹೋಮ್ ಅವರು. ನೆಕ್ಸ್ಟ್ ಅದೇ ರೀತಿ ಅಲಿ ಅಬ್ದುಲ್ ಅವಾದ್ ಅವರಿಗೆ ಇವ್ರಿಗೇನಪ್ಪ ಅಂದ್ರೆ ಈ ಒಂದು ಪ್ರಶಸ್ತಿ ದೊರಕಿದ ಸ್ನೇಹಿತರೆ. ಆದರೆ ಈ ಪ್ರಶಸ್ತಿ ಬಗ್ಗೆ ನೋಡ್ರಿ, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 1986ರಿಂದ ಶಾಂತಿ, ಅಭಿವೃದ್ಧಿ ಮತ್ತು ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಇಂದಿರಾ ಗಾಂಧಿ ಸ್ಮರಣಾರ್ಥಕವಾಗಿ ಟ್ರಸ್ಟ್ದವರು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡ್ತಾರೆ. 2022ರ ಸಾಲಿನ ಪ್ರಶಸ್ತಿ ಭಾರತೀಯ ವೈದ್ಯ ಸಂಘಟನೆ ಮತ್ತು ಭಾರತದ ತರಬೇತಿ ದಾದಿಯರಿಗೆ ಈ ಜಂಟಿಯಾಗಿ ಏನಪ್ಪಾ ಅಂದ್ರೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದರು. ಹೌದಲ್ರಿ, ಇಂದಿರಾ ಗಾಂಧಿ ಅವರ ಭಾರತ ಕಂಡ ಏಕೈಕ ಪ್ರಧಾನಿ, ಏಕೈಕ ಮಹಿಳಾ ಪ್ರಧಾನಿ, ಉಕ್ಕಿನ ಮಹಿಳೆ ಆದಂಥ ಇಂದಿರಾ ಗಾಂಧಿ ಅವರ ಹೆಸರಿಗೆ ತಕ್ಕಂತಹ ಆನ್ಸರ್ಗಳು ಕ್ವಶನ್ ಯಾವ ರೀತಿ ಬರ್ತಾವೆ ನೋಡ್ರಿ. ಇಂದಿರಾ ಗಾಂಧಿ ಅವರ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಹೇಳಿನಲ್ಲ, ಮಧ್ಯಪ್ರದೇಶದ ಅಮರಕಂಟಕದಲ್ಲಿದೆ. ಅಮರಕಂಟಕ. ನೆಕ್ಸ್ಟ್, ಇಂದಿರಾ ಗಾಂಧಿಯ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ನವದೆಹಲಿ, ಚಾನ್ಸಲರ್ ಇರ್ತಾರೆ ರೀ, ಭಾರತದ ರಾಷ್ಟ್ರಪತಿಗಳು ಇರ್ತಾರೆ ಚಾನ್ಸಲರ್. ಅದೇ ರೀತಿ ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ ಇರುವುದು ತಮಿಳುನಾಡಿನ ಕಲ್ಪಕಂ. ಓಕೆ. ಅದೇ ರೀತಿ ಇಂದಿರಾ ಗಾಂಧಿ ವನ್ಯಜೀವಿ ಸಂರಕ್ಷಣಾ ತಾಣ ಮತ್ತು ರಾಷ್ಟ್ರೀಯ ಉದ್ಯಾನವನ ಇರುವುದು ಅಣ್ಣಾಮಲೈ, ತಮಿಳುನಾಡಿನ ಕೊಯಮತ್ತೂರಲ್ಲಿ. ಓಕೆ. ಇಂದಿರಾ ಗಾಂಧಿ ಅವರಿಗೆ 1971ರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿತು. ಇವರು ಅಧಿಕಾರಕ್ಕೆ ಬಂದ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸ್ತೀವಿ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಭಾರತದ ದಕ್ಷಿಣ ಅತ್ಯಂತ ತುತ್ತ ತುದಿಯಾದಂತಹ ಇಂದಿರಾ ಪಾಯಿಂಟ್ ಆಗಿರ್ತದೆ, ಅದನ್ನ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತದೆ. ಅದೇ ರೀತಿ ಕರ್ನಾಟಕ ಸರ್ಕಾರ ವತಿಯಿಂದ ಕಡಿಮೆ ದರದಲ್ಲಿ ಉಪಹಾರ ನೀಡಲು ಇಂದಿರಾ ಕ್ಯಾಂಟೀನ್ ಅನ್ನ ಏನ್ ಮಾಡಿವಪ್ಪ ಅಂತಂದ್ರೆ ಜಾರಿಗೆ ತರಲಾಗೈತ್ರಿ. ಇವು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಬಂದಂತಹ ಕೆಲವು ವಿಶೇಷತೆಗಳನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಅದೇ ರೀತಿ ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಹೆಸರು ನಾಮಕರಣಗೊಂಡಂತಹ ಟೆನ್ನಿಸ್ ಆಟಗಾರರು ಯಾರ್ರಿ? ಹಂಗಾರೆ ಇದು ಹಾಲ್ ಆಫ್ ಫೇಮ್ ಈ ಪ್ರಶಸ್ತಿ ಭಾಳ ಸಲ ಬರ್ತದೆ, ಒಂದು ಕ್ರಿಕೆಟ್ಗೂ ಬರ್ತದೆ, ಏನಪ್ಪ ಟೆನ್ನಿಸ್ಗೂ ಬಂದೈತಿ ಇಲ್ಲಿ. ಹಾಗಾಗಿ ಟೆನ್ನಿಸ್ ಹಾಲ್ ಆಫ್ ಫೇಮ್ ಟೆನ್ನಿಸ್ ಆಟಗಾರರಾದಂಥ ಲಿಯಾಂಡರ್ ಪೇಸ್ ಮತ್ತು ಅಮೃತ್ ರಾಜ್ ಅವರು ಕೂಡ ಬಂದದ. ಸೊ ಏನಾಗೈತಪ್ಪ ಅಂತಂದ್ರೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗೌರವಕ್ಕೆ ಪಾತ್ರರಾದಂತಹ ಮೊದಲ ಏಷ್ಯಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಲಿಯಾಂಡರ್ ಪೇಸ್ ಅವರು. ಸೊ ವಿಜಯ್ ಅಮೃತ್ ರಾಜ್ ಅವರು, ಅದೇ ರೀತಿ ಲಿಯಾಂಡರ್ ಪೇಸ್ ಅವರು, ಮಾಜಿ ಆಟಗಾರರ ಪ್ರವರ್ತಕ ವಿಜಯ್ ಅಮೃತ್ ರಾಜ್ ಅವರು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಸೇರ್ಪಡೆಗೊಂಡಿದ್ದಾರೆ. ಇವರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗೌರವ ಪಾತ್ರರಾದಂತಹ ಏಷ್ಯಾದ ಮೊದಲ ಪುರುಷರಾಗಿದ್ದಾರೆ. ನೋಡ್ರಿ, ಏಷ್ಯಾದ ಮೊದಲ ಪುರುಷರಾಗಿದ್ದಾರೆ. ಇವ್ರಿಗೆ ಏನು ಕ್ವಶನ್ದಾಗ ಏನು ಆನ್ಸರ್ ನೆನ್ಪಿಟ್ಕೋಬೇಕಂದ್ರೆ ಹಾಲ್ ಆಫ್ ಫೇಮ್ ಕ್ರಿಕೆಟ್ದಾಗೂ ಬರ್ತದೆ, ಇಲ್ಲಿ ಟೆನ್ನಿಸ್ದಾಗ ಬಂದೈತೆ ಅಂದ್ರೆ ಲಿಯಾಂಡರ್ ಪೇಸ್ ಮತ್ತು ಅಮೃತ್ ರಾಜ್ ಅವರು ಆಯ್ಕೆಯಾಗಿರುತ್ತೆ, ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ವ್ಯಾಪಾರ ನಿಯತಕಾಲಿಕ ಪ್ರೋಬ್ಸ್ ಪಟ್ಟಿ ತನ್ನ 2023ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರಿ. ಈ ಪಟ್ಟಿ ಒಳಗೆ ನಿರ್ಮಲಾ ಸೀತಾರಾಮಯ್ಯ ಅವರ ಎಷ್ಟನೇ ಸ್ಥಾನದಾಗದಾರು?
ಪ್ರತಿ ವರ್ಷ ಇದು ಪಟ್ಟಿ ಬಿಡುಗಡೆ ಮಾಡ್ತೈತಿ. ಆದ್ರೆ ಯಾರ್ಯಾರು ಎಷ್ಟೇ ಸ್ಥಾನದಾಗ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮವ್ರು ಎಷ್ಟೇ ಸ್ಥಾನ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ನೋಡ್ರಿ, ಪ್ರೋಸ್ ಪಟ್ಟಿಯಲ್ಲಿ ವಿಶ್ವದ ಪ್ರಭಾವಿ ಮಹಿಳೆಯರು ನಾಲ್ವರ ಮಹಿಳೆಯರಿಗೆ, ಭಾರತದ ನಾಲ್ವರ ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ದೊರಕ್ತದ ಈ ಪಟ್ಟಿ. ವಿಶ್ವದ ಅತ್ಯಂತ ಪ್ರಭಾವಿ ಪಟ್ಟಿಯಲ್ಲಿ ಮಹಿಳೆಯರ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದ್ದು ಪ್ರೋಬ್ಸ್ನ 100 ಜನ ಮಹಿಳೆಯರ ಪಟ್ಟಿ. ಭಾರತದ ವಿತ್ತ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಸೇರಿದಂತೆ 4 ಮಹಿಳೆಯರ ಸ್ಥಾನ. ಹಂಗಾರ ಪಟ್ಟಿ ನೋಡೋಣ. ನಿರ್ಮಲಾ ಸೀತಾರಾಮನ್ 32ನೇ ಸ್ಥಾನದಲ್ಲಿದ್ದಾರೆ ರೀ. ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪ ಅಂತಂದ್ರೆ 32ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ರೋಷನ್ ನಡಾರ್ ಅವರು 60ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಸೋಮಾ ಮೊಂಡೆಲ್ 70ನೇ ಸ್ಥಾನದಿಂದ ಅದಾರ. ಕಿರಣ್ ಮಜುಮ್ದಾರ್ ಶಾ ಅವರು 76ನೇ ಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ ಗೊತ್ತಿರ್ಬೇಕು ಇಷ್ಟ ಸಾಕು. ನಮ್ಮವ್ರು ಎಷ್ಟನೇ ಸ್ಥಾನದಾಗ 32, ನೆಕ್ಸ್ಟ್ 60, 70, 76. ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣವನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡಿರಪ್ಪ ಅಂದ್ರೆ ಅನಾವರಣಗೊಳಿಸಿದ್ರಲ್ಲ, ಲೋಕಾರ್ಪಣೆ ಮಾಡಿದರು. ಸೊ ಅದು ಯಾವ ರಾಜ್ಯದಲ್ಲದ, ಯಾವ ರಾಜ್ಯದಾಗ ಐತ್ರಿ ಲೋಕಾರ್ಪಣೆ ಮಾಡಿದಾರು? ಹಂಗಾರೆ ಸುದ್ದಿ ಒಳಗೈತಲ್ಲ, ಅದು ಎಲ್ಲೈತಿ ನೋಡ್ರಿ, ಅದು ಇತಿಹಾಸ ನೋಡ್ರಿ. ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ ಸೂರತ್ನ ಡೈಮಂಡ್ ಬೋರ್ಸ್ ಸಂಕೀರ್ಣವು ಭಾರತ ಸಾಮರ್ಥ್ಯದ ದೃಢ ನಿಶ್ಚಿತ ಚಿಹ್ನೆಯಾಗಿದ್ದು, ಇದು ದೇಶದ ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಬಲ್ಲುವುದೆಂದು ಮಾನ್ಯ ಪ್ರಧಾನಮಂತ್ರಿಯವರು ಹೇಳ್ತಾರ. ಯಾರು ಹೇಳ್ತಾರ್ರಿ? ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಮಾತನ್ನು ಹೇಳ್ತಾರ. ಗುಜರಾತ್ನ ಸೂರತ್ನಲ್ಲಿ ವಿಶ್ವದ ಅತಿ ದೊಡ್ಡ ಕಚೇರಿ, ಗುಜರಾತದ ಸೂರತ್ ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣವಾದ ಡೈಮಂಡ್ ಬೋರ್ಸ್ ಸಂಕೀರ್ಣವನ್ನು ಪ್ರಧಾನಿಯವರು ಉದ್ಘಾಟನೆ ಮಾಡಿದರು. ಹೌದ್ರಿ, ಮಾಡಿದ್ದಾರೆ. ಅಂದ್ರೆ ಕ್ವಶನ್ಗೆ ಆನ್ಸರ್ ಏನು ಹೇಳಬೇಕು? ಇದು ಎಲ್ಲಿ ಐತಿ ಅಂದ್ರೆ ಗುಜರಾತದ ಸೂರತ್ದಾಗ ಐತಿ ಅಂತ ಹೇಳ್ಬಿಡ್ಬೇಕು. ಹೌದಲ್ಲ, ಡಿಕ್ಲೇರ್ ಆಗಿ ಓದ್ಕೋತಂತ ಕುಂಡ್ರಂಗಿಲ್ಲ, ಯಾಕಂದ್ರೆ ಕ್ವಶನ್ ಇರ್ತೈತಿ, ಆನ್ಸರ್ ಅದ ಇರ್ಬೇಕು. ಜಗತ್ತಿನ ಅತಿ ದೊಡ್ಡ ಜ್ಞಾನ ಕೇಂದ್ರ ಸ್ವರವೇದ ಮಹಾಮಂದಿರ ಇತ್ತೀಚೆಗೆ ಪ್ರಧಾನಿಯವರು ಯಾವ ಒಂದು ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದಾರ? ಸ್ವರವೇದ ಮಂದಿರ ಅಂತ ಹೇಳಿ ಯಾವ ಒಂದು ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದಾರ ನೋಡ್ರಿ, ಇಲ್ಲಿ ಕಾಣ್ತೈತಿಲ್ಲ ಏನ್ರಿ? ಜಗತ್ತಿನ ಅತಿ ದೊಡ್ಡ ಜ್ಞಾನ ಮಂದಿರ ಸ್ವರವೇದ ಮಹಾಮಂದಿರ ಹೆಸರು ಕೊಟ್ಟಿದ್ದಕ್ಕೆ ಇದು ಎಲ್ಲಿ ಉದ್ಘಾಟನೆ ಐತೆ ಅಂದ್ರೆ ಇದು ವಾರಣಾಸಿದಾಗ ಉದ್ಘಾಟನೆ ಆಗ್ಯದ. ನೋಡ್ರಿ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಜ್ಞಾನ ಕೇಂದ್ರ ಆದಂತಹ ಮಂದಿರವನ್ನು ಮೋದಿಯವರ ಅನಾವರಣ ಮಾಡಿದ್ದಾರೆ. ಈ ಜ್ಞಾನ ಕೇಂದ್ರಕ್ಕೆ ಸ್ವರವೇದ ಮಹಾಮಂದಿರ ಎಂದು ನಾಮಕರಣ ಮಾಡಿದ್ದಾರೆ. ಸ್ವರವೇದ ಮಹಾಮಂದಿರ ಎಂದು ಏನಪ್ಪ ಅಂದ್ರೆ ನಾಮಕರಣ ಮಾಡಿದ್ದಾರೆ. ಭಾರತದ ಮೊದಲ ವಾಟರ್ ಸ್ಮಾರ್ಟ್ ಸಿಟಿ ವಾರಣಾಸಿ ರೀ. ಭಾರತದ ಮೊದಲ ವಾಟರ್ ಸ್ಮಾರ್ಟ್ ಸಿಟಿ ವಾರಣಾಸಿ ಆಗಿರ್ತದ. ಯಾವ ಒಂದು ತಂತ್ರಜ್ಞಾನ ಮುಖಾಂತರ? ಡೆನ್ಮಾರ್ಕ್ನ ತಂತ್ರಜ್ಞಾನದ ಮುಖಾಂತರ ಈ ವಾಟರ್ ಮಾರ್ಕ್ ಆಗಿದ್ರೆ ಗೊತ್ತಿರಬೇಕು. ಉದ್ಘಾಟನೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ದೇಶದ ಜನರಿಗೆ ಮುಂದಿಟ್ಟಂತ 9 ಬೇಡಿಕೆಗಳು, 100 ಉಳಿಸಿ, ಹಳ್ಳಿಗಳನ್ನು ಡಿಜಿಟಲ್ ಮಾಡಿ, ಕೆಲವೊಂದು ಒಳ್ಳೆ ಇರತಕ್ಕಂತಹ ಸನ್ನಿವೇಶಗಳನ್ನು ಬೇಡಿಕೆ ಇಟ್ಟಿದ್ದಾರೆ. ನೀತಿ ಆಯೋಗ ಬಿಡುಗಡೆ ಮಾಡಿದ ಮಹತ್ವಾಕಾಂಕ್ಷೆಯ ತಾಲೂಕು ಕಾರ್ಯಕ್ರಮ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ಪ್ರಪ್ರಥಮ ಸ್ಥಾನ ಪಡೆದಂತ ಒಂದು ತಾಲೂಕು ಐತಿ. ಆ ತಾಲೂಕು ಯಾವ್ದು ಕ್ವಶನ್ ಆಗ್ಯದ? ಯಾವ ತಾಲೂಕ? ಸ್ವಲ್ಪ ನೋಡ್ರಿ, ಇಲ್ಲಿ ಏನದ ಅಂತಂದ್ರೆ ನೀತಿ ಆಯೋಗ ಮಹತ್ವಾಕಾಂಕ್ಷೆಯ ತಾಲೂಕು ಕಾರ್ಯಕ್ರಮದ ದಕ್ಷಿಣ ಭಾರತದಲ್ಲಿ ಪ್ರಥಮ ನೋಡ್ರಿ, ದಕ್ಷಿಣ ಭಾರತದಾಗ ಪ್ರಥಮ ಮಸ್ಕಿ ತಾಲೂಕು ರೀ. ಮಸ್ಕಿ ತಾಲೂಕು ಪ್ರೈಸ್ ಪಡೆದಿಲ್ಲಿ. ಆದ್ರೆ ಏನು ಓದಬೇಕಂದ್ರೆ ನೀತಿ ಆಯೋಗ ಬಿಡುಗಡೆ ಮಾಡಿದಂತಹ ಮಹತ್ವಾಕಾಂಕ್ಷೆಯ ತಾಲೂಕು ಕಾರ್ಯಕ್ರಮ ಪಟ್ಟಿಯಲ್ಲಿ ಏನಪ್ಪಾ ಅಂದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ಏನು ಮಾಡಿತ್ತು ಅಂದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ಏನು ಮಾಡಿತ್ತು ಅಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದದ. ಹೌದು ನೋಡ್ರಿ, ದಕ್ಷಿಣ ಭಾರತದಲ್ಲಿ ಯಾವುದ್ರಿ? ಮಸ್ಕಿ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದ? ರಾಯಚೂರದಲ್ಲಿ. ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಅದು. ಸೊ ಏನಪ್ಪಾ ಅಂದ್ರೆ ಇದು ನೀತಿ ಆಯೋಗ ಏನಪ್ಪಾ ಅಂದ್ರೆ ಒಂದು ಬಿಡುಗಡೆ ಮಾಡಿತ್ತಲ್ಲ ಮಹತ್ವಾಕಾಂಕ್ಷೆ ಪಟ್ಟಿ, ಅಲ್ಲಿ ದಕ್ಷಿಣ ಭಾರತದಾಗ ಮೊದಲ ಸ್ಥಾನ ಪಡೆದೈತಿ. ಯಾವುದು? ರಾಯಚೂರದ ಮಸ್ಕಿ. ಇಷ್ಟು ಗೊತ್ತಿದ್ರೆ ಸಾಕು. ಗುಜರಾತಿನ ಯಾವ ನೃತ್ಯವು ಯುನೆಸ್ಕೋದ ಮಾನವೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ 15ನೇ ಸ್ಥಾನವಾಗಿ ಸೇರ್ಪಡೆಗೊಂಡಿದ್ದು? ಯಾವ ಒಂದು ನೃತ್ಯ? ಗುಜರಾತ್ ಕೊಟ್ಟ ಅಂದ್ರೆ ನಿಮ್ಗೆ ಎಲ್ಲಿ ಹೋಗ್ಬೇಕಂದ್ರೆ ಗುಜರಾತ್ದಾಗ ಎಷ್ಟು ನೃತ್ಯಗಳದಾವು ಗೊತ್ತಾಗ್ಬಿಡ್ತದೆ ನಿಮಗೆ. ಪಾಯಿಂಟ್ ಔಟ್ ಮಾಡಕ್ಕೆ ವೆರಿ ಈಸಿ. ಯಾವ್ದೈತಿ ನೋಡ್ರಿ ಇಲ್ಲಿ? ಯುನೆಸ್ಕೋ ಸಾಂಸ್ಕೃತಿಕ ಪಟ್ಟಿಗೆ ಗುಜರಾತ್ನ ಗಾರ್ಬಾ ನೋಡ್ರಿ, ಗಾರ್ಬಾ ನೃತ್ಯವು ಸೇರ್ಪಡೆಗೊಂಡದ. ಗುಜರಾತ್ನ ಗಾರ್ಬಾ ನೃತ್ಯ ಏನ್ ಮಾಡಿದಪ್ಪ ಅಂತಂದ್ರೆ ಸೇರ್ಪಡೆಗೊಂಡದ. ಗುಜರಾತ್ನ ಜನಪ್ರಿಯ ಗಾರ್ಬಾ ನೃತ್ಯವು ಏನಪ್ಪಾ ಅಂದ್ರೆ ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಏನು ಮಾಡೈತೆ ಅಂದ್ರೆ 15ನೇ ಸ್ಥಾನವಾಗಿ ಸೇರ್ಪಡೆಗೊಂಡದ. ಹೌದಲ್ರಿ? ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಭಾರತ 15 ವಿಶೇಷ ಆಚರಣೆಗಳು ಹೊಂದಿತ್ತು. ಅದರಲ್ಲಿ ಇದು 15ನೇ ಸ್ಥಾನವಾಗಿ ಏನು ಮಾಡಿದಪ್ಪ ಅಂದ್ರೆ ಸ್ಥಾನವನ್ನು ಪಡೆದುಕೊಂಡದ. ಓಕೆ,
ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಭಾರತದಲ್ಲಿ ಕೋಲ್ಕತ್ತಾದ ದುರ್ಗಾ ಪೂಜೆಯು ಯುನೆಸ್ಕೋದ 14ನೇ ಮಾನ್ಯತೆಯನ್ನು ಒಳಪಟ್ಟಿತ್ತು. ನೋಡ್ರಿ, ಭಾರತದಲ್ಲಿ ಕೋಲ್ಕತ್ತಾದ ದುರ್ಗಾ ಪೂಜೆಯು ಕೂಡ ಯುನೆಸ್ಕೋದ ಮಾನ್ಯತೆಯನ್ನು ಒಳಪಟ್ಟಿದ್ದು. ದುರ್ಗಾ ಪೂಜೆ ಮಾಡ್ತೀವಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅದು ಕೂಡ ವಿಶೇಷತೆ ಆಗಿದೆ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ, ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಒಂದೆಮ್ಮ ಹಿರಿಮೆಗೆ ಪಾತ್ರರಾದಂತಹ ಏನಪ್ಪಾ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯುನೆಸ್ಕೋ ನೀಡುವ ಪಿಕ್ಸ್ ವರ್ಸಲ್ಸ್. ನೋಡ್ರಿ, ಪಿಕ್ಸ್ ವರ್ಸಲ್ಸ್ ಪ್ರಶಸ್ತಿ ಯಾರು ಕೊಡ್ತಾರಂದ್ರೆ ಯುನೆಸ್ಕೋ ರೀ. ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆದಂಥ ಯುನೆಸ್ಕೋ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದಂದ್ರೆ ಪಿಕ್ಸ್ ವರ್ಸಲ್ಸ್ ಪ್ರಶಸ್ತಿ. ಗೌರವಕ್ಕೆ ಪಾತ್ರವಾದಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣ ಆಗಿರ್ಬೇಕು. ಮತ್ತು ಅದೇ ರೀತಿ ವಿಶ್ವಸಂಸ್ಥೆ ಅಂಗಸಂಸ್ಥೆ ಯುನೆಸ್ಕೋದಿಂದ ಪಿಕ್ಸ್ ವರ್ಸಲ್ಸ್ ಪ್ರಶಸ್ತಿಯನ್ನು ಗೌರವಕ್ಕೆ ಪಾತ್ರವಾಗೈತೆ. ಆದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 ವಿಶ್ವದ ಸುಂದರ ವಿಮಾನ ನಿಲ್ದಾಣ ಗೌರವವನ್ನು ಪಡೆದದ. ಹಂಗಾದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಅದ ಅಂತಂದ್ರೆ ಇಲ್ಲಿ ನೋಡ್ರಿ, ಬೆಂಗಳೂರು ನಗರದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಒಂದೊಮ್ಮೆ ಹಿರಿಮೆಯನ್ನು ಪಾತ್ರ ಪಡೆದದೆ. ಹಂಗಾರೆ ಕ್ವಶನ್ಗೆ ಆನ್ಸರ್ ಯಾವುದಂದ್ರೆ ನಮ್ಮ ಗಂಡು ಮೆಟ್ಟದ ಕೆಂಪೇಗೌಡ ಅವರು, 1ನೇ ಕೆಂಪೇಗೌಡ ಅವರು ನಿರ್ಮಾಣ ಮಾಡಿದಂತಹ ಬೆಂಗಳೂರಿನ ನಗರದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಈ ಒಂದು ಪ್ರಶಸ್ತಿಗೆ ಪಾತ್ರ ಆಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ್ ಗೌರವ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲು ನಿರ್ಧರಿಸಲಾಗಿದೆ? ನಿರ್ಧರಿಸಿದ್ದಾರೆ. ಯಾರಿಗೆ ಕೊಡ್ಬೇಕು ಅನ್ನೋದು ಯಾರಂತಂದ್ರೆ 2023ನೇ ಸಾಲಿನ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಗೌರವ ಯಾರನ್ನು ಪಡೆದಿದ್ದಾರೆ ಅಂತಂದ್ರೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಈ ಒಂದು ಪ್ರಶಸ್ತಿಯನ್ನು ಕೊಡ್ತದೆ. ಹೌದು, ಇದರ ಧ್ಯೇಯವಾಕ್ಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಧ್ಯೇಯವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ. ಇದು 2024 ಜನವರಿ 10ರಂದು ಹಂಪಿಯಲ್ಲಿ ನಡೀತಕ್ಕಂಥ ವಿಶ್ವವಿದ್ಯಾಲಯ ನುಡಿ ಹಬ್ಬ ಅಥವಾ ಘಟಿಕೋತ್ಸವ 3 ಜನರಿಗೆ ಕೊಡ್ಬೇಕಂತ ನಿರ್ಧಾರ ಮಾಡೈತಿ. 3 ಜನರಿಗೆ. ಆ 3 ಜನ ಯಾರ್ಯಾರಪ್ಪ ಅಂತಂದ್ರೆ ನೋಡ್ರಿ, ಬಸಲಿಂಗ ಪಟ್ಟದೇವರು, ಅದೇ ರೀತಿ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ, ಅದೇ ರೀತಿ ಪ್ರೊಫೆಸರ್ SC ಶರ್ಮಾ ಅವರಿಗೆ. ನೋಡ್ರಿ, ಬಸವಲಿಂಗ ಪಟ್ಟದೇವರವರಿಗೆ, ತೇಜಸ್ವಿ ಕಟ್ಟಿಮನಿ ಸರ್ಗೆ, ಅದೇ ರೀತಿ SC ಶರ್ಮಾ ಅವರಿಗೆ, ಈ 3 ಜನರಿಗೆ ಈ ಒಂದು ನಾಡೋಜ ಪ್ರಶಸ್ತಿಯನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೊಡ್ಬೇಕಂತ ತೀರ್ಮಾನ ಮಾಡಿದೆ ಸ್ನೇಹಿತರೆ, ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ದೇಶದ ಪ್ರಸ್ತುತವಾಗಿ 10 ಕಪ್ಪು ಹುಲಿಗಳಿವೆ. ಅವುಗಳಲ್ಲಿ ಸಿಂಪ್ಲಿಪಾಲ್ನಲ್ಲಿವೆ ಎಂದು ಮಾಹಿತಿ ದೊರೆತಿದ್ದು. ಸಿಂಪ್ಲಿಪಾಲ್ ಉದ್ಯಾನವನವು ಯಾವ ರಾಜ್ಯದಲ್ಲಿ? ಸಿಂಪ್ಲಿಪಾಲ್ ಅಂತಾರಾಷ್ಟ್ರೀಯ ಏನಪ್ಪಾ ಅಂದ್ರೆ ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ರೆ ದೇಶದಲ್ಲಿ ಒಡಿಸ್ಸಾದ ಸಿಂಪ್ಲಿಪಾಲ್ನಲ್ಲಿ 10 ಕಪ್ಪು ಹುಲಿಗಳು. ನೋಡ್ರಿ, 10 ಕಪ್ಪು ಹುಲಿಗಳು ಕೇಂದ್ರ ಪರಿಸರ ಇಲಾಖೆ ಹೇಳಿದೆ. ನಾವು ಕ್ವಶನ್ ಏನು ಕೇಳಿದ್ವಿ? ಸಿಂಪ್ಲಿಪಾಲ್ ಎಲ್ಲಿ ಅಂತ ಕೇಳಿದ್ವಲ್ಲ, ಸಿಂಪ್ಲಿಪಾಲ್ ಎಲ್ಲಿದೆ? ನಾವು ಒಡಿಸ್ಸಾ ರೀ. ದೇಶದಲ್ಲಿ ಪ್ರಸ್ತುತವಾಗಿ 10 ಕಪ್ಪು ಹುಲಿಗಳಿವೆ. ಒಡಿಸ್ಸಾದ ಸಿಂಪ್ಲಿಪಾಲ್ನಲ್ಲಿವೆ. ಅವು ಎಲ್ಲಿದಾವ ಅಂತಂದ್ರೆ ಒಡಿಸ್ಸಾದ ಸಿಂಪ್ಲಿಪಾಲ್ದಲ್ಲಿದಾವ ಅಂತ ದೇಶದಿಂದ ಏನಪ್ಪ ಅಂದ್ರೆ ಪಾಯಿಂಟ್ ಔಟ್ ಆಗ್ಯದ. ಹಂಗಾದ್ರೆ ಇಲ್ಲಿ ನೋಡ್ರಿ, ದೇಶದಾದ್ಯಂತ ನಡೆದಂಥ ಹುಲಿ ಜನಗಣತಿ ಪ್ರಕಾರ ಸಿಂಪ್ಲಿಪಾಲ್ನಲ್ಲಿ ಹುಲಿ ಮಾಹಿತಿ ನೀಡಿದ್ದಾರೆ. ಸುರಕ್ಷಿತ ಪ್ರಭೇದ ಒಟ್ಟು 16 ಹುಲಿಗಳಿವೆ. ಅವುಗಳಲ್ಲಿ 10 ಏನಪ್ಪಾ ಅಂತಂದ್ರೆ ಕಪ್ಪು ಪಟ್ಟಿಗಳು ಪ್ರಧಾನವಾಗಿ ಗೋಚರಿಸಿವೆ. ಕಪ್ಪು ಪಟ್ಟಿ ಹುಲಿಗಳು ಕಪ್ಪು ಪಟ್ಟಿಯಿಂದ ಕೊಡ್ತಕ್ಕಂತಹ ಹುಲಿಗಳ ಉದ್ದೇಶದಿಂದ ವ್ಯಕ್ತಪಡಿಸಿದ್ದಾರೆ. ಯಾರಪ್ಪ ಅಂತಂದ್ರೆ ಸಚಿವಾದಂತಹ ಅಶ್ವಿನಿ ಕುಮಾರ್ ಚೌಬೆ ಅವರು ಈ ರೀತಿಯ ಒಂದು ವ್ಯಕ್ತಪಡಿಸಿದ್ದಾರೆ ರೀ. ಅದೇ ರೀತಿ ನೋಡ್ರಿ, 2023 ವರ್ಷದಲ್ಲಿ ಅತಿ ಹೆಚ್ಚು ಹುಲಿಗಳು ಮರಣ ಹೊಂದಿದಾವ್ರಿ. ಹುಲಿಗಳು ಆ ಹುಲಿ ಈ ಹುಲಿ ಹೌದು ಹುಲಿ ಅವೆಲ್ಲ ಹಿಂಗಂದ ಏನು ಮಾಡ್ಯಾರ ಅಂದ್ರೆ ಕಾಡಿನ ಹುಲಿಗಳು ಎಲ್ಲ ಸತ್ತುಂಟಾವು. ವಿಶ್ವದ ನೋಡ್ರಿ 2023 ವರ್ಷದಲ್ಲಿ ಅತಿ ಹೆಚ್ಚು ಹುಲಿಗಳು ಮಹಾರಾಷ್ಟ್ರದಲ್ಲಿ ಮರಣ ಹೊಂದಿದಾವ್ರಿ. ಮಹಾರಾಷ್ಟ್ರದಾಗ ಏನಪ್ಪ ಅಂದ್ರೆ ಮರಣ ಹೊಂದಿದಾವು. ನೆಕ್ಸ್ಟ್ ಸ್ವಲ್ಪ ಮಧ್ಯಪ್ರದೇಶದ ಸರ್ಕಾರ ನೀಡುವ ತಾನ್ಸೇನ್ ಪ್ರಶಸ್ತಿ ಭಾರತೀಯ ಶಾಸ್ತ್ರದ ಸಂಗೀತ ಕ್ಷೇತ್ರದಲ್ಲಿ ಅತ್ಯುನ್ನತ ಗೌರವ ಪ್ರಶಸ್ತಿಯಾಗಿದ್ದು ಇದನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಯಿತು? ತಾನ್ಸೇನ್ ಪ್ರಶಸ್ತಿ ಯಾರು ಕೊಡ್ತಾರೆ? ಡೈರೆಕ್ಟ್ ಕ್ವಶನ್ಗೆ ಹೇಳ್ಬೇಕು, ಮಧ್ಯಪ್ರದೇಶ. ಹೌದಲ್ರಿ? ನೋಡ್ರಿ, ಪಂಡಿತ್ ಗಣಪತಿ ಭಟ್ ಅವರಿಗೆ ಮಧ್ಯಪ್ರದೇಶ ಸರ್ಕಾರ ತಾನ್ಸೇನ್ ಪ್ರಶಸ್ತಿಯನ್ನ ನೀಡಿದಾರ್ರಿ. ಹೌದಲ್ರಿ? ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಗಣಪತಿ ಭಟ್ ಅವರಿಗೆ ಈ ಒಂದು ಮಧ್ಯಪ್ರದೇಶ ಸರ್ಕಾರ ಏನ್ ಮಾಡಿದೆ ಅಂದ್ರೆ ತಾನ್ಸೇನ್ ಪ್ರಶಸ್ತಿಯನ್ನ ನೀಡಿದೆ. ಅಂದ್ರ ಇದು ಕಿರಾಣ ಮತ್ತು ಘರಾಣೆಗೆ ಸೇರಿದಾರೆ ಇವರು. ಯಾರು? ಗಣಪತಿ ಭಟ್ ಅವರು.
ಗಣಪತಿ ಭಟ್ರವರ ಕಿರಾಣ ಮತ್ತು ಘರಾಣ ಒಂದು ಶೈಲಿಯನ್ನು ನುಡಿಸ್ತಕ್ಕಂತಹ ಒಬ್ಬ ರಾಷ್ಟ್ರೀಯ ಸಂಗೀತವಾದಿ ಆಗಿರ್ಬೋದು ಇವತ್ತ. ನೋಡ್ರಿ ನೆಕ್ಸ್ಟ್ 2023 ತಾನ್ಸೇನ್ ಸಮಾರೋಹ ತಾನ್ಸೇನ್ ಸಂಗೀತ ಉತ್ಸವ ಮಧ್ಯಪ್ರದೇಶದಾಗ ನಡೀತೈತಿ. ಹಂಗಾರೆ ತಾನ್ಸೇನ್ ಏನು ಸಂಬಂಧಪಟ್ಟರು ಮಧ್ಯಪ್ರದೇಶಕ್ಕೆ ಆಗಿರ್ತದೆ. ತಬಲಾ ದಿನ ಆಚರಣೆ, ತಬಲಕ್ಕೂ ಒಂದು ಸ್ವಲ್ಪ ಏನಪ್ಪ ಮಾನ್ಯತೆ ಬತ್ತಿಲ್ಲಿ. ಏನು ಮಾನ್ಯತೆ ಬಂತಂದ್ರೆ ಮಧ್ಯಪ್ರದೇಶ ಸರ್ಕಾರ ಗಿನ್ನಿಸ್ ಬೆಲೆ ನೆನಪಿಗಾಗಿ ಎಲ್ಲ ಸಂಗೀತಗಾರರನ್ನು ಗೌರವಿಸಲು ಡಿಸೆಂಬರ್ 25 ತಬಲಾ ದಿನದಿಂದ ಏನು ಮಾಡ್ರಿ ಆಚರಿಸಿರಿ. ಡಿಸೆಂಬರ್ 25 ತಬಲಾ ಬಾರಿಸುತ್ತ ಕುಂತು ಬಿಡೋದು. ಆದರೆ ಈ ತಾನ್ಸೇನ್ ಬಗ್ಗೆ ನಾವು ಈ ತಾನ್ಸೇನ್ ಪ್ರೈಸ್ ಕೊಡತ್ತಾರು, ತಾನ್ಸೇನ್ ಪ್ರೈಸ್ ಇವ್ರು ತೊಗೊಂಡ್ರು. ಹಂಗಾರೆ ಈ ತಾನ್ಸೇನ್ ಅಂದ ವ್ಯಕ್ತಿ ಯಾರ, ಇವಂದು ಏನದ ಏನೇನು ಮಾಡಿದ ನೀವು ಮನುಷ್ಯ ಅಂತಂದ್ರೆ ನೋಡ್ರಿ, ಚಕ್ರವರ್ತಿ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ನವರತ್ನಗಳು ಅಂದ್ರೆ 9 ರತ್ನಗಳಲ್ಲಿ ಈತ ಒಬ್ಬ. ಯಾರು? ತಾನ್ಸೇನ್ ಅವರು ಕೂಡ ಒಬ್ಬರಾಗಿದ್ದಾರೆ. ಸೊ ತಾನ್ಸೇನ್ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸ್ಥಾಪಕ ಎಂದು ಮನ್ನನಿಗೆ ಪಾತ್ರರಾಗಿದ್ದರು. ಹಿಂದೂಸ್ತಾನಿ ಸಂಗೀತದ ಸ್ಥಾಪಕರಾದಂತಹ ಏನಂತ ಕೇಳ್ಬೇಕು ನೀವು, ತಾನ್ಸೇನ್ ಅವರು ಹಿಂದೂಸ್ತಾನಿ ಸಂಗೀತ ಶಾಸ್ತ್ರದ ಸ್ಥಾಪಕ ಆಗಿರ್ತಾರೆ ಅಂತ ಹೇಳ್ಬೋದು. ಗ್ವಾಲಿಯರ್ನ ರಾಜ ವಿಕ್ರಮ್ಜಿತ್ನಿಂದ ನೋಡ್ರಿ, ಗ್ವಾಲಿಯರ್ನ ರಾಜ ವಿಕ್ರಮ್ಜಿತ್ನಿಂದ ತಾನ್ಸೇನ್ ಎಂಬ ಬಿರುದನ್ನು ಪಡೆದಾರೆ ಈ ತಾನ್ಸೇನ್ ಅವರು ನೀಡಲಾಯಿತು. ಮತ್ತು ಚಕ್ರವರ್ತಿ ಅಕ್ಬರ್ ಅವರಿಗೆ ಮಿಯಾನ್ ಎಂಬ ಬಿರುದನ್ನು ನೀಡಿದರು. ಮಿಯಾನ್ ಅವರರಿ ಮುಂದುವರೆದು ಹೇಳ್ತಾರೆ. ಇವ್ರು ಯಾರು? ಗ್ವಾಲಿಯರ್ನ ರಾಜ ವಿಕ್ರಮ್ಜಿತ್ನವರು ಈ ಥರ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಹುಲಿ ಯೋಜನೆ 2023ಕ್ಕೆ 50 ವರ್ಷ ಪೂರೈಸಿತ್ತು. ಹಾಗಿದ್ದಲ್ಲಿ ಹುಲಿ ಯೋಜನೆ ಮೊದಲು ಯಾವಾಗ ಸ್ಥಾಪನೆ ಆಗಿತ್ತು? ಹುಲಿ ಯೋಜನೆ ಫಸ್ಟ್ ಮಾಡಿದಂಗೆ ಇಲ್ಲಿ ತನಕ ಹೇಳ್ಕೊಂಡ್ರೆ 50 ವರ್ಷ ಆಕೈತೆ. ಹಂಗಾರೆ ಮೊದಲು ಹುಲಿ ಯೋಜನೆ ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ ಇಲ್ಲಿ ನೋಡ್ರಿ 50 ವರ್ಷ ನೋಡ್ರಿ, ಹುಲಿ ಯೋಜನೆ 50 ವರ್ಷ ಪೂರೈಸಿದ ಹುಲಿ ಯೋಜನೆ. ಹಂಗಾದ್ರೆ ಯೋಜನೆ ಪ್ರಾರಂಭ ಆಗಿದ್ದೆ ಹೋಗುವಾನ. ಈ ನೋಡಿ ಏನಂತೆ 1973 ಏಪ್ರಿಲ್ 1 ಉತ್ತರಾಖಂಡ ರಾಜ್ಯದ ಜಿಮ್ ಕಾರ್ಬೆಟ್ ಹುಲಿ ಮೀಸಲು ತಾಣ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿ ಅವರು ಹುಲಿ ಯೋಜನೆಯನ್ನ ಚಾಲನೆ ನೀಡಿರು, ಪ್ರಾರಂಭ ಮಾಡಿರ 1973 ಏಪ್ರಿಲ್ 1. ಅವಂಗ 2023ಕ್ಕೆ ಈ ಯೋಜನೆ ಪ್ರಾರಂಭವಾಗಿ 50 ವರ್ಷ ಆಯಿತು. ಈ ಏನಾರು ಒಂದು ಸಭೆಗಳಾಗಿ ಅಥವಾ ಏನೇನೋ ಉದ್ಘಾಟನೆಯಾಗಿ ಯಾವುದ್ಯಾವುದೋ ಒಂದು ವಿಷಯ ಒಂದು 50 ವರ್ಷ 25 ವರ್ಷ 75 ವರ್ಷ ಒಂದು 100 ವರ್ಷ ಹಾಕವಲ್ಲ, ಅವು ಭಾಳ ಇಂಪಾರ್ಟೆಂಟ್ ಹಾಕಾವ. ಅವನ್ನ ತೆಗೆದು ಏನು ಮಾಡ್ತಾನಂದ್ರೆ ಕ್ವಶನ್ ಪೇಪರ್ದಾಗ ಒಗೆದು ಬಿಡ್ತಾನೆ. ಹುಲಿ ಯೋಜನೆಯ ಮೊದಲ ನಿರ್ದೇಶಕರು ಕೈಲಾಸ್ ಸಂಕಾಲ್ ನಿರ್ದೇಶಕರಾಗಿದ್ರು ಅವರು. ಕೈಲಾಸ್ ಸಂಕಾಲ್ ಅವರು ಇವರನ್ನ ಏನು ಕರಿತಿದ್ರು ಅಂದ್ರೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಿರು. ಕೈಲಾಸ್ ಸಂಕಾಲ್ ಅವ್ರನ್ನ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಹಂಗಾರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅನುಮತಿ ಪಡೆದು ಹುಲಿ ಮೀಸಲು ತಾಣಗಳನ್ನ ಘೋಷಿಸುತ್ತವೆ. ಹಂಗಾರೆ ಯಾರು ಘೋಷಿಸ್ತಾವೆ ಹುಲಿ ಮೀಸಲು ತಾಣವನ್ನು ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ದವ್ರು ಏನು ಮಾಡ್ತಾರಂದ್ರೆ ಈ ಹುಲಿ ಮೀಸಲು ತಾಣಗಳನ್ನ ಘೋಷಣೆ ಮಾಡ್ತಾರೆ. ಹಂಗಾರೆ ಹುಲಿ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಸಂಚಾರ ಹೇಳಿರೋ ಕಡಿಮೆ, ಸ್ವಲ್ಪ ಎಕ್ಸಾಮ್ ರಿಲೇಟೆಡ್ ಹೇಳಿದ್ರೆ ಹುಲಿಗೆ ನೋಡ್ರಿ 1973ರಲ್ಲಿ ಹುಲಿ ಯೋಜನೆ ಪ್ರಾರಂಭವಾದಾಗ 9 ಹುಲಿಗಳು ಮೀಸಲು ತಾಣಗಳು ಆಯ್ಕೆಯಾಗ್ಯಾವು. ಅಂದ್ರೆ 9 ಹುಲಿ ಮೀಸಲು ತಾಣ ಆಯ್ಕೆಯಾಗಿದ್ದು 1973. ಹಂಗೆ ಕರ್ನಾಟಕದಾಗ ಒಂದು ಆಗಬೇಕಲ್ಲ, ಒಂದಲ್ರಿ ಕರ್ನಾಟಕದ ಭಾಳ ಆಗ್ಬೇಕು. ಸುಮ್ಮ ಕಣ್ಣಿಲ್ಲ ಅಟ್ಟವ ಒಂದಾಗೈತಿ. ಯಾವ್ದಾಗೈತಿ ಅಂದ್ರೆ ಬಂಡೀಪುರ ಐತಿ ನೋಡ್ರಿ. ಬಂಡೀಪುರ ಮೊದಲು ಏನು ಮಾಡೈತೆ, ಬಂಡ್ಯಾಗ ಹುಲಿ ಹೊಂಟೈತಿ ನೆನಪಿಡ್ಕೊಂಡ್ಬಿಡ್ರಿ. ಮೊದಲು ಬಂಡ್ಯಾಗ ಹೊಡೀತಿ ಯಾವುದು ಹುಲಿ. ಹಂಗಾರೆ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಮೊದಲು ಬಂಡೀಪುರ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದಂಥ ರಾಜ್ಯ ಬರಲಿಲ್ಲ. ಮೊದಲು ಮಧ್ಯಪ್ರದೇಶ್ 785 ನೋಡ್ರಿ, 785. ಓಕೆ, ಕರ್ನಾಟಕ 563 ರೀ, 563. ಉತ್ತರಾಖಂಡ, ಮಹಾರಾಷ್ಟ್ರ, ತಮಿಳ್ನಾಡು ಸಾಕೆ ನೋಡ್ರಿ. ಮೊದಲ ಮಧ್ಯಪ್ರದೇಶ, ಕರ್ನಾಟಕ, ಉತ್ತರಾಖಂಡ, ಮಹಾರಾಷ್ಟ್ರ, ತಮಿಳ್ನಾಡು. ನಮ್ಮದು ಮ್ಯಾಗ ಬರ್ತದ ಸ್ವಲ್ಪ ಎಲ್ಲಿಯೂ ಮಿಸ್ ಆಗ್ಯಾವ. ಹುಲಿಗಳು ಎಲ್ಲಿಯೂ ಮಕ್ಕೊಂಡವು. ಒಮ್ಮೆ ಎದ್ದು ಅಂದ್ರೆ 1ನೇ ಸ್ಥಾನಕ್ಕೆ ನಾವು ಇರ್ತೀವಿ. ಶಿವಾಲು 2022ನೇ ಹುಲಿ ಗಣತಿ 2022ನೇ ಹುಲಿ ಗಣತಿಯು ಪ್ರಕಾರ ದೇಶದಲ್ಲಿರುವ ಒಟ್ಟು ಹುಲಿಗಳ ಸಂಖ್ಯೆ ಇಂಪಾರ್ಟೆಂಟ್ ನೋಡ್ರಿ 3682. 3682 ಹುಲಿಗಳವ್ರಿ ನಮ್ಮ ಭಾರತ ದೇಶದಲ್ಲಿ. ಹೌದಲ್ರಿ? ಹಂಗಾರ ಇದು ಜಗತ್ತಿನ ಒಟ್ಟು ಹುಲಿಗಳ ಶೇಕಡ 70% ಇವೆ. 70% ಇಲ್ಲೇ ನಮ್ಮ ಭಾರತದಾಗ ಅದಾವ. ಕಾಣಾವತ್ತಿದ್ದೇವೆ ನಾವು ಮಂದಿ ಸಣ್ಣವ್ರಲ್ಲಿ. ಮತ್ತು ಹುಲಿ ಪುಲಿ ಮನ್ಯಾಗ ಸಾಕ್ತಿದ್ದೀವ್ರಿ ನಾವು. ಈಗ ಜಾಗ ಇಲ್ಲ ಮನ್ಯಾಗ ತಿಳಿಸಿ ಎಲ್ಲ ಕಾಡನೆ ಬಿಟ್ಟು ಬಂದೀವಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಒಟ್ಟು 5 ಹುಲಿ ಮೀಸಲು ಸಂರಕ್ಷಣೆ ಬಿಡುದಿಲ್ಲ ಹುಲಿ. ಇದು ಎಲ್ಲ ಬಿಡ್ರಿ. ಇಲ್ಲಿ ನೋಡ್ರಿ, ಇದೊಂದು ಮಾರ್ಸೈತಿ ವಿಶ್ವ ಹುಲಿ ಸಂರಕ್ಷಣಾ ದಿನ ಜುಲೈ 29. ಇದನ್ನ ಚಂದ ಹೇಳ್ಬೇಕು ನಿಮಗೆ. ವಿಶ್ವ ಹುಲಿ ಸಂರಕ್ಷಣಾ ದಿನವು ಜುಲೈ 29 ಕ್ವಶನ್ದಾಗ ಕೇಳಿದಾನು. ಒಂದು ಮಾರ್ಕ್ಸ್ ತೊಗೊಂಡ್ಬಿಡ ಜುಲೈ 29. ಓಕೆ, ನೆಕ್ಸ್ಟ್ ನೋಡ್ರಿ, ಹುಲಿ ಮೀಸಲು ತಾಣಗಳು ಮತ್ತು ಜಿಲ್ಲೆಗಳು ಘೋಷಣೆ ಆದಂಥ ವರ್ಷಗಳು. ಘೋಷಣೆ ಆದ ವರ್ಷ ಬ್ಯಾಡವ, ಆದ್ರೆ ಎಲ್ಲೆಲ್ಲಿದಾವ? ಬಂಡೀಪುರ ಚಾಮರಾಜನಗರ, ಓಕೆ, ಭದ್ರಾ ಎಲ್ಲಿ ಚಿಕ್ಕಬಳ್ಳಾಮಂಗಳೂರು,
ನೆಕ್ಸ್ಟ್ ನೋಡ್ರಿ ದಾಂಡೇಲಿ ಅಥವಾ ಹುಣಸಿ ಉತ್ತರ ಕನ್ನಡ, ನಾಗರಹೊಳೆ ಕೊಡಗು ಮತ್ತು ಮೈಸೂರು ಜಾಯಿಂಟ್ ಆಗೈತಿ. ಬಿಳಿ ರಂಗನ ಬಿಟ್ಟ ಟೆಂಪಲ್ BRT ಚಾಮರಾಜನಗರ. ಕೇಳಕ ತಮ್ಮ ನಾಟಕ ಬಂದ ಮುಂದಿನ ಪ್ಯಾರತಿಗೆ ಏನು ಇಲ್ಲೇ ಕುಂಡ್ರದು ಬೇಡ, ಸಾಕಲ್ಲ ಅಷ್ಟ. ಆನೆ ಯೋಜನೆ 1992ರಲ್ಲಿ ಪ್ರಾರಂಭವಾಗಿದ್ದು ದೇಶದ ಮೊದಲ ಆನೆ ಮೀಸಲು ತಾಣ ಯಾವುದು? ಹೌದ್ರಿ, ಆನೆ ಯೋಜನೆ 1992 ಸ್ಥಾಪನೆ ಆಗ್ತದೆ. ಹಂಗಾರ ಮೊದಲ ಆನೆ ಬಿಡಾರ ಎಲ್ಲಿದ ಅಂದ್ರೆ ಮೊದಲ ಆನೆ ಮೀಸಲು ತಾಣ ಯಾವುದು ಅಂದ್ರೆ ಯಾವ ರಾಜ್ಯದಾಗೈತಿ ನೋಡ್ರಿ. ಆನೆ ಯೋಜನೆ ಪ್ರಾಜೆಕ್ಟ್ ಎಲಿಫೆಂಟ 1991-92 ಸಾಲಿನ ಆನೆ ಯೋಜನೆಯು ಪ್ರಾರಂಭವಾಗಿದ್ದು ಇದು ಕೇಂದ್ರ ಪ್ರಾಯೋಜಿಕ ಯೋಜನೆಯಾಗಿದ್ದು ದೇಶದ 16 ರಾಜ್ಯಗಳಲ್ಲಿ ಒಟ್ಟು 33 ಆನೆ ಮೀಸಲು ತಾಣಗಳು ಕಂಡು ಬರ್ತಾವ. ಹೌದಲ್ಲ? ಹಂಗಾರ ಮೊದಲನೇದಾಗಿ ನೋಡ್ರಿ ತೆರಾಯಿ ಆನೆ ಮೀಸಲು ತಾಣ ಉತ್ತರ ಪ್ರದೇಶ ರೀ. ಓಕೆ, ಸಸ್ತನಿಗಳಲ್ಲಿ ಅತಿ ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿದಂತಹ ಪ್ರಾಣಿ ಗರಿಷ್ಠ 22 ಯಾವುದಂದ್ರೆ ಈ ಆನೆ. ಆದ್ರೆ ನಾವು ಕ್ವಶನ್ ಏನು ಕೇಳಿದ್ವಿ ಅಂದ್ರೆ ಮೊದಲ ಮೀಸಲು ತಾಣ ಯಾವ್ದಾಗಿದೆ ಅಂತ ಕೇಳಿವಿ. ಯಾವ ರಾಜ್ಯದಾಗಲಿ ಅಂದ್ರೆ ದೇಶದ ಮೊದಲ ಆನೆ ಮೀಸಲು ತಾಣ ಜಾರ್ಖಂಡ್ ರಾಜ್ಯದ ಸಿಂಗ್ಭೂಮ್. ಜಾರ್ಖಂಡ್ ರಾಜ್ಯದ ಸಿಂಗ್ಭೂಮ್ನಲ್ಲಿ ಮೊದಲ ಆನೆ ಮೀಸಲು ತಾಣ ಐತಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ ಕರ್ನಾಟಕದಲ್ಲಿ 2 ಇರ್ತಕ್ಕಂತಹ ಮೀಸಲು ತಾಣಗಳದಾವು. ಯಾವ್ದಂದ್ರ ಮೈಸೂರು ಆನೆ ಮೀಸಲು ತಾಣ, ದಾಂಡೇಲಿ ಆನೆ ಮೀಸಲು ತಾಣ. ಇದು ಉತ್ತರ ಕನ್ನಡದಾಗದ, ಅದು ಮೈಸೂರು ಆನೆ ಮೀಸಲು ತಾಣ. ಕರ್ನಾಟಕದಲ್ಲಿ 2 ಕಂಡು ಬರ್ತಾವ ಅಂತ ಗೊತ್ತಿರಲಿ. ವಿಶ್ವ ಆನೆಯ ದಿನ, ವಿಶ್ವ ಆನೆಯ ದಿನ ಆಗಸ್ಟ್ 12 2012ರಿಂದ ಆಚರಣೆ ಮಾಡ್ಕೊತ ಬರತ್ತೀವಿ. ಆಗಸ್ಟ್ 12ನ 2012ರಿಂದ ಆಚರಣೆ ಮಾಡ್ಕೊತ ಬರತ್ತೀವಿ. ಓಕೆ, ಆನೆಯು ಭಾರತೀಯ ನೈಸರ್ಗಿಕ ಪರಂಪರೆಯ ಪ್ರಾಣಿಯಾಗಿದ್ದು ಇದು ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಮೆದುಳನ್ನು ಹೊಂದತಕ್ಕಂತಹ ಪ್ರಾಣಿಯಾಗಿದೆ. ಗಜ ಉತ್ಸವ ಆತಿಥ್ಯ ವಹಿಸಿದಂತಹ ಆಸಾಂನ ಖಾಜಿರಂಗ್ ಉದ್ಯಾನವನ ಆನೆ ಫೆಸ್ಟಿವಲ್ ಜೈಪುರದಾಗಿದೆ. ಆನೆ ಫೆಸ್ಟಿವಲ್ ಜೈಪುರದಾಗ ನಡೆದ್ರೆ ಗಜ ಉತ್ಸವ ಏನು ನಡೀತಿದ್ದಾರೆ ಆಸಾಂದ ಖಾಜಿರಂಗ್ ರಾಷ್ಟ್ರೀಯ ಉದ್ಯಾನವನದಾಗ ನಡೀತದ. ಹೌದಲ್ರಿ? ನೆಕ್ಸ್ಟ್ ನೋಡ್ರಿ ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಆನೆ ಇದು GK ಹೊಂಟದ, ಆದ್ರೂ ಹೇಳೇ ಬಿಡೋಣ. ಮತ್ತೆ ಇಲ್ಲಿ ತನ ಬಂದಿವ ಪ್ರತಿ 5 ವರ್ಷಕ್ಕೊಮ್ಮೆ ಆನೆ ಜನಗಣತಿ ಮಾಡ್ತೀವಿ. ಹೌದಲ್ರಿ? 2017ರ ಆನೆ ಗಣತಿ ಪ್ರಕಾರ ಕರ್ನಾಟಕದಲ್ಲಿ 6049 ಆನೆಗಳು ಅದಾವ. ಹಂಗಾರೆ 2022ರಲ್ಲಿ 346 ಆನೆಗಳು ಹೆಚ್ಚಾಗಿದಾವ. ಹಂಗಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳದಾವ ಅಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿದಾವ. 2 ನಂಬರ್ ಆಸಾಮ್ದಾಗ, ಕೇರಳದಾಗ, ತಮಿಳುನಾಡದಾಗ. ಮುಗಿತಿ. ಅತಿ ಹೆಚ್ಚು ಆನೆಗಳು ಇರತಕ್ಕಂಥ ವಿಭಾಗ ಬಂಡೀಪುರದಾಗ. ಮೊದಲ ಬಂಡೀಪುರದಾಗ ಏನಪ್ಪ ಅಂದ್ರೆ ಹುಲಿ ಮೀಸಲು ಪಡೆ ಆಗಿತ್ತು. ಅದೇ ರೀತಿ ಏನಪ್ಪ ಅಂದ್ರೆ ಬಂಡೀಪುರದಾಗ ಏನಂದ್ರೆ ಹೆಚ್ಚು ಆನೆಗಳದಾವ. ಓಕೆ, ಮುಂದೆ ನೋಡ್ರಿ. ಇತ್ತೀಚೆಗೆ ಕೊಚ್ಚಿ ಮತ್ತು ಲಕ್ಷದ್ವೀಪಗಳ ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್ ಸಂಪರ್ಕ ಯೋಜನೆಯನ್ನು ಯಾರು ಉದ್ಘಾಟಿಸಿದರು? ಆಪ್ಟಿಕಲ್ ಫೈಬರ್ ಒಂದು ಸಂಪರ್ಕ ಯೋಜನೆಯನ್ನು ಯಾರು ಉದ್ಘಾಟಿಸಿದ್ರು ಅಂದ್ರೆ ನೋಡ್ರಿ ಲಕ್ಷದ್ವೀಪ ಸಮುದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ನಾರ್ಕ್ಲಿಂಗ್ ವೀಕ್ಷಣೆ ಮಾಡಿದರು. ಲಕ್ಷದ್ವೀಪಗಳ ಹವಳದ ದೀಪ ಜೀವಿಗಳಿಂದ ನೋಡ್ರಿ, ಹವಳ ಜೀವಿಗಳಿಂದ ನಿರ್ಮಿತ ಆದಂತಹ ದೀಪ ಲಕ್ಷದ್ವೀಪರೇ. ಇದರ ರಾಜಧಾನಿ ಕವರತ್ತಿ. ಸೊ ಇದರ ರಾಜಧಾನಿ ಕವರತ್ತಿ. ಪ್ರಧಾನಿ ನರೇಂದ್ರ ಮೋದಿ ಅವರು 2024 ಜನವರಿ 23ರಂದು ಕೇಂದ್ರಾಂಧ್ರ ಪ್ರದೇಶವಾದಂತಹ ಲಕ್ಷದ್ವೀಪ ಇಂಟರ್ನೆಟ್ನ ವೇಗವನ್ನು 100 ಪಟ್ಟು ಹೆಚ್ಚಿಸುವ ಕೊಚ್ಚಿ ಲಕ್ಷದ್ವೀಪಗಳ ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನು ಜೋಡಣೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂದ್ರೆ ಪ್ರಧಾನಿ ಮೋದಿ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಅವರು ಲಕ್ಷದ್ವೀಪ ಅವರು ಸಮುದ್ರದಲ್ಲಿ ಸ್ನಾರ್ಕ್ಲಿಂಗ್ ಮಾಡಿ ಸಮುದ್ರದೊಳಗಿನ ಜೀವ ವೈವಿಧ್ಯವನ್ನು ವೀಕ್ಷಿಸಿದರು. ಸ್ನಾರ್ಕ್ಲಿಂಗ್ ಮತ್ತು ನೋಡ್ರಿ ಯಾವ್ಯಾವ ಸ್ಕೂಬಾ ಡೈವಿಂಗ್ ಮತ್ತು ಸ್ನಾರ್ಕ್ಲಿಂಗ್ ಅನ್ನು ಮಾಡ್ತಾರ್ರಿ ಅಲ್ಲಿ. 2024 ಜನವರಿ 26ರಂದು ಜರುಗಲಿರತಕ್ಕಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ 2024ರ ಗಣರಾಜ್ಯೋತ್ಸವ ಜನವರಿ 26 ನಡೀತಕ್ಕಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾರು ಆಗಮಿಸಲಿದ್ದಾರೆ? ಯಾರು ಬರ್ತಾರಪ್ಪ ಅಂತಂದ್ರೆ 2024ರ ಜನವರಿ 26 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಆದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಬರ್ತಾರ 2024ರೊಳಗೆ. ಗೊತ್ತಿರಲ್ರಿ? ಇದಕ್ಕೆ ಮೊದಲು ಯಾರಪ್ಪ ಅಂತಂದ್ರೆ ಈ ಮೊದಲು ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಅವರು ಜನವರಿಯಲ್ಲಿ ಭಾಗವಹಿಸಲು ಸಾಧ್ಯವಾಗದ ಕಾರಣ ಫ್ರಾನ್ಸ್ನ ಅಧ್ಯಕ್ಷ ಆದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಬರಲ್ಲ ನಿರ್ಧಾರ ಮಾಡಿದ್ದಾರೆ. ಸ್ನೇಹಿತರ ಬರ್ತಾರ. ಹಾಗಾದ್ರೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ನ ಅಧ್ಯಕ್ಷರೊಬ್ಬರು ಮುಖ್ಯ ಅತಿಥಿಯಾಗಿ ಭಾಗವಹಿಸುವುದು ಇದು ಎಷ್ಟನೇ ಬಾರಿ ಅಂದ್ರೆ 6ನೇ ಬಾರಿ. ಈ 6ನೇ ಬಾರಿ ಮನುಷ್ಯ ಬರುದು. ಓಕೆ, ಹಾಗಾದ್ರೆ ಮೊದಲು ಯಾರು ಬಂದಿರು? ಮೊದಲ ಗಣರಾಜ್ಯೋತ್ಸವದಾಗ 1950 ಜನವರಿ 26ರಂದು ಇಂಡೋನೇಷ್ಯಾದ ಸುಕಾರ್ನೋ ಅವರು ಬಂದಿದ್ರು. ಇಂಡೋನೇಷ್ಯಾದ ಸುಕಾರ್ನೋ ಅವರು ಬಂದಿದ್ರು. ಸ್ನೇಹಿತರೆ ಗೊತ್ತಿರ್ಬೇಕು. ಕ್ವಶನ್ ನಂಬರ್ 27 ರೀ. ಓಕೆ,
ದೇಶದಲ್ಲಿ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಆರಂಭಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂದ್ರೆ ಇಲ್ಲಿ ನೋಡ್ರಿ, ಗುಜರಾತ್ ರಾಜ್ಯದಲ್ಲಿ ದೇಶದ ಮೊದಲ ಸಬ್ಮೆರಿನ್ ಪ್ರವಾಸೋದ್ಯಮವನ್ನ ಮಾಡಲು ಗುಜರಾತ್ ಸರ್ಕಾರ ನಿರ್ವಹಿಸಿದೆ ಅಂತ ಹೇಳ್ಬೋದು. ದೇಶದಲ್ಲಿ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮಿ ಆರಂಭಿಸಲು ಗುಜರಾತ್ ಸರ್ಕಾರ ನಿರ್ಧರಿಸಿದೆ. ಸಾಕು, ಶ್ರೀಕೃಷ್ಣ ನಿರ್ಮಿಸಿದಂತಹ ಮುಳುಗಿ ಹೋದ ದ್ವಾರಕೆ ನಗರ ಅವಶೇಷಗಳಿಗೆ ಎನ್ನಲಾಗಿರುವ ಕಡಲ ತೀರದ ಬಳಿಯೇ ಈ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಓಕೆ, ಸಾಕ್ರಿ. ಇಷ್ಟಾದ್ರೆ ಏನಪ್ಪಾ ಅಂತಂದ್ರೆ ಒಂದಿಟ್ಟು ಕವರ್ ಆದಂಗೆ ಆಗಿರ್ತದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಇದು ಜನವರಿ ತಿಂಗಳಿನ ಮಾಹಿತಿ ಆಗಿರ್ತದ. ಸ್ಪರ್ಧಾ ವಿಜೇತದಿಂದ ಮುಂಬರಿರತಕ್ಕಂತಹ ಸಿವಿಲ್ PSI ಆಗಲಿ ಅಥವಾ DR ಪೊಲೀಸ್ ಕಾನ್ಸ್ಟೇಬಲ್ಗೆ ಅತಿ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಸ್ಪರ್ಧಾ ವಿಜೇತದ ಜನವರಿ ಮೊದಲನೇ ಭಾಗವನ್ನು ನಾನು ಇವಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀಡಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಏನಪ್ಪಾ ಅಂತಂದ್ರೆ ನಾನು ವಿಡಿಯೋವನ್ನು ಹಾಕಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.